ದಿವ್ಯ ಪರಿಪುಷ್ಪಾಂಜಲಿ. ಮುಂದೆ ಆಚಾರ್ಯ ಮಾನತುಂಗ ಮಹಾರಾಜರ ಪೂಜೆ. ಇವರ ಕಾಲ ಕ್ರಿಸ್ತಶಕ 573ರಿಂದ 673. ತಮಗೆ ಎಲ್ಲ ಮಾನತುಂಗಾಚಾರ್ಯ ಹೆಸರು ಗೊತ್ತಿರಬೇಕು. ಯಾಕಂದ್ರೆ ಅವರು ರಚಿತ ಸ್ತೋತ್ರ ಬಹಳ ಪ್ರಸಿದ್ಧ, ಭಕ್ತಾಮರ ಆರಾಧನೆ. ಅಂತಹ ಸ್ತೋತ್ರ ರಚಿಸಿದ ಮಾನತುಂಗರ ಪೂಜೆಯ ಮೊದಲು ಒಂದು ಸಣ್ಣ ವಿವರಣೆ ಕೊಡಬೇಕಾಗ್ತದೆ. ಒಮ್ಮೆ ಜೈನದ್ವೇಷಿ ಅರಸ ಮಾನತುಂಗಾಚಾರ್ಯರನ್ನು 48 ಸರಪಳಿಗಳಿಂದ ಬಂಧಿಸಿ ಜೈಲಲ್ಲಿ ಇರಿಸಿದ್ದ. ಆಚಾರ್ಯರು ಭಕ್ತಿ, ದರ್ಶನ, ಕಾವ್ಯ ಶಕ್ತಿಯಿಂದ ಕೂಡಿದ 48 ಶ್ಲೋಕವುಳ್ಳ ಭಕ್ತಾಮರ ಸ್ತೋತ್ರವನ್ನು ರಚಿಸಿ ಹಾಡತೊಡಗಿದರು. ಈ ಸ್ತೋತ್ರದ ಮಹತ್ವ ಎಷ್ಟಿದೆ ಅಂದರೆ, ಮಾನತುಂಗರು 48 ಸರಪಳಿ ಸಹ ಕಳಚಿ ಹೋಯ್ತಂತೆ, ಅವರು ಬಂಧನ ಮುಕ್ತರಾಗಂತೆ. ಅಂತಹ ಮಹಾನ್ ಮುನಿ ಮಹಾರಾಜರ ಪೂಜೆ ಈಗ ನಾವು ಮಾಡೋಣ. ಭಕ್ತಾಮರ ಸ್ತೋತ್ರ. ಭಕ್ತಾಮರ ಪ್ರಣತ ಬೋಲಿ ಮಣಿಪ್ರಭಾಣ ಮುಚ್ಚೋದಗಂ ದಲಿತ ಪಾಪ ನಮೋ ವಿಚಾರೋ ಭಕ್ತಾಮರ ಪ್ರಣತ ಬೋಲಿ ಮಣಿಪ್ರಭಾಣ ಮುಚ್ಚೋದಗಂ ದಲಿತ ಪಾಪ ನಮೋ ವಿಚಾರೋ ಸಮ್ಯಕ್ ಪ್ರಣಮ್ಯ ನಿರಪಾದ ಯುಗಂ ಯುಗಾದ ಸಮ್ಯಕ್ ಪ್ರಣಮ್ಯ ನಿರಪಾದ ಯುಗಂ ಯುಗಾದ ವಾಲಂಬನೋ ಭವಜಲೇ ವಾಲಂಬನೋ ವಾಲಂಬನೋ ಭವಜಲೇ ಪದತಾಂ ಜನಾನಾಂ ಪದತಾಂ ಜನಾನಾಂ. ಓಂ ಹ್ರೀಂ ಆಚಾರ್ಯ ಶ್ರೀ ಮುನಿ ಮಹಾರಾಜ ಮಾನತುಂಗಾಚಾರ್ಯ ಮುನಿ ಮಹಾರಾಜ ಚರಣ ಕಮಲೇಭ್ಯೋ ಅತ್ರ ಆಗಚ್ಛತ ಅತ್ರ ತಿಷ್ಠ ಅತ್ರ ಮಮ ಸನ್ನಿಹಿತೋ ಭವ ವಚನ ಸನ್ನಿಧೀಕರಣಂ. ಮನಮೋಹನ ಶ್ರೀ ಜಿನನಾಥನ ಗುಣನಾಮಗಳ ಗೀತನ ಗೀತಗಳು
श्रीं आचार्य श्री मानतुंगाचार्य द्विचरणकमलेभ्यो महादिव्य अर्घ्यं निर्वपामि स्वाहा। शान्तिधारा दिव्य परिपुष्पाञ्जलिः। ಮುಂದೆ 10ನೇ ಮುನಿ ಮಹಾರಾಜರ ಪೂಜೆ. ಆಚಾರ್ಯ ಅಕಲಂಕ ದೇವರು. ಇವರ ಕಾಲ ಕ್ರಿಸ್ತಶಕ 630 680. ಈ ಕಾಲದಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಮಧ್ಯೆ ಶಾಸ್ತ್ರ ಚರ್ಚೆ ಬಹಳ ಜೋರಾಗಿ ನಡೀತಾ ಇತ್ತು. ಬೌದ್ಧ ವಿದ್ವಾಂಸರು ಜೈನ ವಿದ್ವಾಂಸರನ್ನು ಶಾಸ್ತ್ರ ಚರ್ಚೆಗೆ ಆಹ್ವಾನಿಸುತ್ತಿದ್ದ ಕಾಲ. ಒಮ್ಮೆ ಬೌದ್ಧ ವಿದ್ವಾಂಸರು ತಾರಾದೇವಿಯನ್ನು, ಒಂದು ದೇವತೆಯನ್ನು ಮಡಿಕೆಯಲ್ಲಿ ಇರಿಸಿ, ತೆರೆಯ ಮಳೆಯಲ್ಲಿ ಇರಿಸಿ ಜೈನರೊಡನೆ ವಾದ ವಿವಾದಕ್ಕೆ ಬಂದರು. ಚರ್ಚೆಯಲ್ಲಿ ಜೈನರು ಸೋತು ಹೋದರು. 6 ತಿಂಗಳ ಚರ್ಚೆಯಲ್ಲಿ. ಅಷ್ಟು ಹೊತ್ತಿಗೆ ಅಕಲಂಕ ದೇವರಿಗೆ ವಿಷಯ ಗೊತ್ತಾಯಿತು. ಅವರು ತೆರೆಯ ಒಳಗೆ ಇರಿಸಿದ ಮಡಕೆಯನ್ನು ಒಡೆದು ಹಾಕಿ ಬೌದ್ಧ ಧರ್ಮದ ತತ್ವಗಳನ್ನೆಲ್ಲ ಖಂಡಿಸಿ ಜೈನ ಧರ್ಮದ ತತ್ವಗಳು ವಿಜಯಗೊಳ್ಳುವಂತೆ ಮಾಡಿದ್ರು. ಅಂತಹ ಮಹಾನ್ ಮುನಿ ಮಹಾರಾಜರು ಅಕಲಂಕ ಸ್ವಾಮಿ. ಈಗ ಅವರ ಪೂಜೆ ಮಾಡೋಣ. ಯಂ ಶೈವಾಹ ಸಮುಪಾಸತೆ ಶಿವಃ. ಯಂ ಶೈವಾಹ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ. ಬೌದ್ಧಾಃ ಇತಿ ಪ್ರಮಾಣಃ ಪದವಃ ಕರ್ತೇತಿ ನೈಯಾಯಿಕಾಃ. ಬೌದ್ಧಾಃ ಇತಿ ಪ್ರಮಾಣ ಪದವಃ ಕರ್ತೇತಿ ನೈಯಾಯಿಕಾಃ. ಅರ್ಹಲ್ ನಿತ್ಯ ಜೈನ ಶಾಸನರತಾಃ. ಅರ್ಹಲ್ ನಿತ್ಯ ತದೈನ ಶಾಸನರತಾಃ. ಕರ್ಮೇತಿ ಮೀಮಾಂಸಕಾಃ. ಸೋಯಂ ವೋ ವಿದದಾತು. ಸೋಯಂ ವೋ ವಿದದಾತು ವಾಂಛಿತ ಫಲಂ. ತ್ರೈಲೋಕ್ಯನಾಥ ತ್ರೈಲೋಕ್ಯನಾಥೋ ವಿಭುಃ. ತ್ರೈಲೋಕ್ಯನಾಥೋ ವಿಭುಃ. ತ್ರೈಲೋಕ್ಯನಾಥೋ ವಿಭುಃ. ತ್ರೈಲೋಕ್ಯನಾಥೋ ಓಂ ಹ್ರೀಂ ಶ್ರೀಂ ಆಚಾರ್ಯ ಅಕಲಂಕ ದೇವರು ಮುನಿ ಮಹಾರಾಜ ದಿವ್ಯ ಚರಣ ಕಮಲೇಭ್ಯೋ ಅತ್ರ ಆಗಚ್ಛಿತ ಅತ್ರ ತಿಷ್ಠ ಅತ್ರ ಮಮ ಸನ್ನಿಹಿತೋ ಭವ ಸನ್ನಿಧೀಕರಣಂ. सरस्वती देवी वरदे 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 सरस्वती देवी. Amber
सरस्वती देवी दिव्य चरण कमलेभ्यो आदर्य पद प्राप्ताय महादिव्य अर्घ्यं निर्वपामि स्वाहा शान्तिधारा दिव्य परिपुष्पाञ्जलिः 11ನೇ ಪೂಜೆ ಆಚಾರ್ಯ ವಿದ್ಯಾನಂದ ಸ್ವಾಮಿ ಇವರ ಕಾಲ ಕ್ರಿಸ್ತ ಶಕ 778ರಿಂದ 840. ವಿದ್ಯಾನಂದ ಸ್ವಾಮಿಯವರ ವೈಶಿಷ್ಟ್ಯವೇನೆಂದರೆ ಇವರು ನಾಸ್ತಿಕರನ್ನು ವಾದಕ್ಕೆ ಕರೆದು ವಾದದಲ್ಲಿ ಸೋಲಿಸಿದರು. ಇವರ ಪ್ರಸಿದ್ಧ ಕೃತಿ ತತ್ವಾರ್ಥ ಶ್ಲೋಕವಾರ್ತಿಕ. ಇದರಲ್ಲಿರುವ ಶ್ಲೋಕಗಳ ಸಂಖ್ಯೆ 18,000. ಇಂಥ ಮಹಾನ್ ಮುನಿ ಮಹಾರಾಜರ ಪೂಜೆ ಈಗ ಮಾಡೋಣ. ಆಚಾರ್ಯ ವಿದ್ಯಾನಂದರ ಪೂಜೆ. ಗುರುವೇ ಪಾಂತು ನೋ ನಿತ್ಯಂ ಗುರುವೇ ಪಾಂತು ನೋ ನಿತ್ಯಂ ಜ್ಞಾನ ದರ್ಶನ ಜ್ಞಾನಾಯಿಕಾಃ ಗುರುವೇ ಪಾಂತು ನೋ ನಿತ್ಯಂ ಜ್ಞಾನ ದರ್ಶನ ಜ್ಞಾನಾಯಿಕಾಃ ಚಾರಿತ್ರಾರ್ಣವ ಗಂಭೀರಾಃ ಚಾರಿತ್ರಾರ್ಣವ ಗಂಭೀರಾಃ ಮೋಕ್ಷ ಮಾರ್ಗೋಪದೇಶಕಾಃ ಮೋಕ್ಷ ಮಾರ್ಗೋಪದೇಶಕಾಃ ಮೋಕ್ಷ ಮಾರ್ಗೋಪದೇಶಕಾಃ. आचार्य श्री विद्यानंद स्वामी मुनि महाराज दिव्य चरण कमलेभ्यो अत्र अत्र अवतर अवतर अत्र तिष्ठ तिष्ठटा अत्र वसन्निहितो भव भव सन्निधिकरणम्. परम पूज्य गुरुवरा शरणु निनगे मुनिवरा परम पूज्य गुरुवरा शरणु निनगे मुनिवरा आध्यात्म ज्ञानीनो शुद्धात्म जीवनीनो आध्यात्म ज्ञानीनो शुद्धात्म जीवनी दोषरहितनो पुण्य पुरुषनो दोषरहितनो पुण्य पुरुषनो परम
ಶಯನು ನೀನು ಧರ್ಮ ದಾರ ನೀನು ಧರ್ಮ ಶಯನು ನೀನು ಗುಣಭೂಷಣನು ಜ್ಞಾನದಾರನು ಗುಣಭೂಷಣನು ಜ್ಞಾನದಾರನು ಕಣವೆಯಲ್ಲಿನ ಅಗಣಿತ ಗುಣಮಣಿಯೋ ನೀನು ಪರಮ ಪೂಜ್ಯ ಗುರುವರ ಶರಣನಿಗೆ ಮುನಿವರ ಪರಮ ಪೂಜ್ಯ ಗುರುವರ ಶರಣನಿಗೆ ಮುನಿವರ ಮುಂದೆ 12ನೇ ಮುನಿ ಮಹಾರಾಜರ ಪೂಜೆ. ಆಚಾರ್ಯ ಜಿನಸೇನ ಸ್ವಾಮಿ ಇವರ ಕಾಲ ಕ್ರಿಸ್ತಶಕ 818ರಿಂದ 878. ಆಚಾರ್ಯರ ವಿಶೇಷತೆ ಏನಂದ್ರೆ 8ನೇ ವಯಸ್ಸಿನಲ್ಲೇ ಇವರು ಮುನಿ ದೀಕ್ಷೆಯನ್ನು ಸ್ವೀಕರಿಸಿದ್ರಂತೆ. ಹಾಗೆ ಇವರು ಉಡುಪನ್ನೇ ಉಡದ ಸ್ವಾಮೀಜಿ ಅಂತ ಒಂದು ಹೆಸರಿದೆ ಇವರಿಗೆ. 8ನೇ ವಯಸ್ಸಿನ ಬಳಿಕ ಅವರು ಉಡುಪಿ ಯಾವುದೇ ಬೆಳೆಸಿಲ್ಲ. ಇವರ ಮಹಾನ್ ಕೃತಿ ಜಿನ ಸಹಸ್ರನಾಮ. ಇಲ್ಲಿ ಒಂದು ಸಣ್ಣ ಘಟನೆ ವಿವರಿಸಿ ಮುಂದೆ ಪೂಜೆ ಮಾಡೋಣ. ಒಮ್ಮೆ ಮುನಿಗಳ ಒಂದು ದೊಡ್ಡ ಪರಿಷತ್ತು ಜರುಗಿತ್ತು. ಅಲ್ಲಿ ಆಚಾರ್ಯ ಜಿನಸೇನ ಸ್ವಾಮಿಯವರನ್ನು ಆಹ್ವಾನಿಸಿದ್ರು. ಜಿನಸೇನ ಸ್ವಾಮಿಯವರು ಆದಿಪುರಾಣ ಮತ್ತು ಭರತೇಶ ವೈಭವದ ಒಂದು ಬರೆದಿದ್ರು. ಅದರಲ್ಲಿ ಭರತನ ಶೃಂಗಾರ ಕಾವ್ಯ ಸಹ ಇತ್ತು. ಆಗ ಉಳಿದ ಮುನಿ ಮಹಾರಾಜರೆಲ್ಲ ಪ್ರಶ್ನೆ ಮಾಡಿದ್ರಂತೆ, ನೀವು ಬಾಲ್ಯದಲ್ಲಿ ಮುನಿಗಳಾದವರು, ನಿಮಗೆ ಇದೆಲ್ಲ ಹೇಗೆ ಗೊತ್ತು, ಗೃಹಸ್ಥರ ವಿಷಯಗಳೆಲ್ಲ ಅಂತ. ಆಗ ಮುನಿ ಮಹಾರಾಜರು ಹೇಳಿದ್ರು, ನಾನು ಪೂರ್ವ ಜನ್ಮದ ಸ್ಮರಣೆಯಿಂದ ಇದನ್ನೆಲ್ಲ ಭರತೇಶನ ಶೃಂಗಾರ ಕಾವ್ಯವನ್ನು ಬರೆದಿದ್ದೇನೆ, ಇದು ಈ ಜನ್ಮದ ನೆನಪಲ್ಲ ಅಂತ ತಿಳಿಸಿದರು. ಅಂತಹ ಮುನಿ ಮಹಾರಾಜರಾದ ಜಿನಸೇನ ಸ್ವಾಮಿಯ ಪೂಜೆ ಈಗ ನಾವು ಮಾಡೋಣ. ಜನ್ಮಾಂಬುವರ್ಷ ಸಂಸ್ಥಿಕ್ತ ಜಗಜ್ಜೀವನವನ ಧ್ರುವಮು ಸ್ವಾವಡ್ಯನೋದ್ವಾಂತ ವೃತ್ತಾಮ ತ್ರಸ್ತನಿಹನಂ ನಃ. ಓಂ ಹ್ರೀಂ ಆಚಾರ್ಯ ಶ್ರೀ ಜಿನಸೇನ ಸ್ವಾಮಿ ಮುನಿ ಮಹಾರಾಜ ದಿವ್ಯಚಂದ್ರಕಮಲೇಭ್ಯೋ ಅತ್ರ ಆಗತಿದ ಅತ್ರ ತಿಷ್ಠ ಅತ್ರ ಮಮ ಸನ್ನಿಹಿತೋ ಭವ ಸನ್ನಿಧೀಕರಣಂ. ಜಿನ ನಿನ್ನ ನಾಮ ಎಂದು ಚಂದ ನಾಮ, ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ಜಿನ ನಿನ್ನ ನಾಮ ಎಂದು ಚಂದ ನಾಮ, ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ. ತಂದಾನಿ 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 ಜಿನ ನಿನ್ನ ನಾಮ ಎಂತ ಚಂದ ನಾಮ, ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ
ಬಂದರು ಕಾಯುವಂತ ನಾಮ ಕಸ ನಶ ಬಂದರು ಕಾಯುವಂತ ನಾಮ ತಂದಾನಿ ತಂದಾನಿ ತಂದನೆ ತಂದನೆ ತಂದಾನಿ 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 ತಂದನೆ ತಂದನೆ ತಂದಾನಿ ಚಿನ್ನನಿಂದ ನಾಮ ಎಂತ ಚಂದ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ ದಾರಿ ತಪ್ಪಿದಾಗ ತೋರುವಂತ ನಾಮ ದಾರಿ ತಪ್ಪಿದಾಗ ತೋರುವಂತ ನಾಮ ತಂದಾನಿ ತಂದಾನಿ ತಂದನೆ ತಂದನೆ ತಂದಾನಿ ತಂದಾನೆ 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 ತಂದಾನಿ ತಂದಾನಿ ತಂದನೆ ತಂದಾನಿ ಚಿನ್ನನಿಂದ ನಾಮ ಎಂತ ಚಂದ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ ಸರ್ವಜ್ಞವೀತರಾಗಿಯೂ ಹದಿನೆಂಟು ದೋಷರಹಿತರು ತಂದಾನಿ ತಂದಾನಿ ತಂದನೆ ತಂದನೆ ತಂದಾನಿ 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 ತಂದನೆ ತಂದನೆ ತಂದಾನಿ ಚಿನ್ನನಿಂದ ನಾಮ ಎಂತ ಚಂದ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನರಿಗೂ ಬೇಕು ನಿನ್ನ ನಾಮ ओम ह्रीं श्रीं आचार्य श्री जिनसेन मुनि महाराज दिव्य चरण कमलेभ्यो महादिव्य अर्घ्यं निर्वपामि स्वाहा शांति नारायण दिव्य परिपुष्पांजलि ಈಗ ಹದಿಮೂರನೇ ಆಚಾರ್ಯರ ಪೂಜೆ. ಆಚಾರ್ಯರು ಶುಭಚಂದ್ರ ಆಚಾರ್ಯರು. ಇವರ ಕಾಲ ಕ್ರಿಸ್ತಶಕ 1003ರಿಂದ 1065. ಇವರು ಬರೆದ ಪ್ರಸಿದ್ಧ ಕೃತಿ ಜ್ಞಾನಾರ್ಣವ. ಒಮ್ಮೆ ಮುನಿಗಳು ಆಹಾರ ಗ್ರಹಣಕ್ಕಾಗಿ ತಿರುಗಾಡ್ತಾ ಇದ್ರು. ಆಗ ಅವರ ಪೂರ್ವ ಆಶ್ರಮದ ಶ್ರೀಮಂತ ತಮ್ಮ ಬಂದು ಈ ರೀತಿ ಹೇಳಿದಂತೆ, ನೀವು ಭಿಕ್ಷುಕರಂತೆ ತಿರುಗುವುದು ಸರಿಯಲ್ಲ. ನೀವು ಮುನಿಗಳಾಗಿ ಭಿಕ್ಷುಕರಂತೆ ತಿರುಗುವುದು ಸರಿಯಲ್ಲ. ನಿಮಗೆ ಎಷ್ಟು ಚಿನ್ನದ ನಾಣ್ಯ ಬೇಕೋ ಹೇಳಿ, ನಾನು ನಿಮಗೆ ಕೊಡುತ್ತೇನೆ ಎಂದು. ನನ್ನ ಸಹೋದರನ ರಾಗಮೋಹವನ್ನು ಕಂಡ ಆಚಾರ್ಯರು ಅವನಿಗೆ ತನ್ನ ಬೆವರಿನಿಂದ ಚಿನ್ನದ ನಾಣ್ಯ ಮಾಡಿ ತೋರಿಸಿದರಂತೆ. ಅಂತ ಮಹಾಮಹಿಮ ಶುಭಚಂದ್ರರ ಪೂಜೆ ಈಗ ನಾವು ಮಾಡೋಣ. यो विश्वं वेद वेद्यं जनन जननिर्भङ्गिनो पारदृष्ट्वा पौर्वापर्य विरुद्धौ वचनमनभवौ निष्कलङ्कौ यदीयौ कौवल्ये साधुवल्यौ सकल गुणनिधिं बद्धदोष विशन्तं बुद्धं वा वर्धमानं बुद्धं वा वर्धमानो
ಶತದಲ ನಿಲಯಂ ಶತದಲ ನಿಲಯೋ ಕೇಶವಂ ವಾ ಕೇಶವಂ ವಾ ಶಿವಂ ವಾ ಕೇಶವಂ ವಾ ಶಿವಂ ವಾ ಬುದ್ಧಂ ವಾ ವರ್ಧಮಾನಂ ಶತದಲ ನಿಲಯಂ ಕೇಶವಂ ವಾ ಶಿವಂ ವಾ ಕೇಶವಂ ವಾ ಶಿವಂ ವಾ ಕೇಶವಂ ವಾ ಶಿವಂ ವಾ श्री आचार्य सुभाषचंद्र मुनि महाराज द्विजन कमलेभ्यो अत्र अवतर अत्र तिष्ठ अत्र मम सन्निहितो भव सन्निधिकरणम् जिनेन्द्र देवा जिनेन्द्र देवा जिनेन्द्र देवा प्रभु जिनेन्द्र देवा जिनेन्द्र देवा जिनेन्द्र देवा प्रभु जिनेन्द्र आदि जिनेन्द्र महामुनीन्द्र अमित जिनेन्द्र सुरेन्द्र संभव जिनेन्द्र कैवल्य चंद्र अभिनंदनादिल दया गणा ओम ह्रीं ह्रीं आचार्य श्री सुभाषचंद्र मुनि महाराज दिव्य चरण कमलेभ्यो महादिव्य अर्घ्यं निर्वपामि स्वाहा शांतिदारा दिव्य परिपुष्पांजलि ಈಗ ಕೊನೆಯ ವಿಭೂತಿ ಮುನಿ ಮಹಾರಾಜರ ಪೂಜೆ ವಾದಿರಾಜ ಸ್ವಾಮಿ. ಸಮಯದ ಅಭಾವವಾಗಿದೆ, 12ವರೆಗೆ ನಾವು ಮುಗಿಸಬೇಕಾಗಿದೆ. ಯಾಕಂದ್ರೆ ಇಬ್ಬರು ಮುನಿ ಮಹಾರಾಜರನ್ನು ನಾವು ಸ್ಮರಿಸಿಕೊಳ್ತೇವೆ. ಒಬ್ಬರು ಶಾಂತಿ ಸಾಗರ ಮುನಿ ಮಹಾರಾಜರು ಶಿಥಿಲಾವಸ್ಥೆಯಲ್ಲಿ ಮುನಿ ಧರ್ಮ ತಲುಪಿದಾಗ ಪುನಃ ಅದನ್ನು ಸರಿದಾರಿಗೆ ತಂದವರು ಶಾಂತಿ ಸಾಗರ ಮುನಿ ಮಹಾರಾಜರು. ಮತ್ತೊಬ್ಬರು 1 ತಿಂಗಳ ಹಿಂದೆ ಸ್ವರ್ಗಸ್ಥರಾದ ಆಚಾರ್ಯ ವಿದ್ಯಾಸಾಗರ ಮುನಿ ಮಹಾರಾಜರು. ಇವರ ಪ್ರಭಾವ ಎಷ್ಟಿತ್ತಂದ್ರೆ 200ರಷ್ಟು ಮುನಿಗಳ ನಿರ್ಮಾಣ ಅಂದ್ರೆ ದೀಕ್ಷೆ ಕೊಡುವ ಕೆಲಸ ಆಚಾರ್ಯ ವಿದ್ಯಾಸಾಗರರು ಮಾಡಿರುತ್ತಾರೆ. 1-2 ತಿಂಗಳ ಹಿಂದೆ ಸ್ವರ್ಗವಾಸಿಯಾಗಿದ್ದಾರೆ. ಇಷ್ಟೇ ಅಲ್ಲ, ಅವರು ಮೊನ್ನೆ ತೀರಿಕೊಂಡಾಗ ಎಲ್ಲಾ ಪೇಪರ್ಗಳಲ್ಲಿ 1 ಪುಟದಷ್ಟು ಒಂದು ದೊಡ್ಡ ಲೇಖನವನ್ನು ನಮ್ಮ ಪ್ರಧಾನಿಯವರು ಬರೆದದ್ದು ತಮ್ಮ ಗಮನಕ್ಕೆ ಬಂದಿದೆ ಇಲ್ವೋ ಗೊತ್ತಿಲ್ಲ.
ಮಧ್ಯಪ್ರದೇಶದಲ್ಲಿ ಸುಮಾರು 100ರಷ್ಟು ಗೋಶಾಲೆಗಳ ನಿರ್ಮಾಣ ಆಚಾರ್ಯ ವಿದ್ಯಾಸಾಗರರಿಂದ ಜರುಗಿದೆ. ಈ ಶತಮಾನದ ಮಹಾನ್ ಮುನಿ ವಿದ್ಯಾಸಾಗರರನ್ನು ನಾವು ಸ್ಮರಿಸಿಕೊಳ್ತೇವೆ. ಪೂಜೆ ವಾದಿರಾಜ ಸ್ವಾಮಿಯವರಿಗೆ ನಿಲ್ಲಿಸ್ತೇವೆ ಸಮಯದ ಅಭಾವದಿಂದ. ಕೊನೆಯ ಪೂಜೆ ವಾದಿರಾಜ ಸ್ವಾಮಿ. ಕಾಲ 1010ರಿಂದ 1068. ವಾದಿರಾಜ ಸ್ವಾಮಿಯವರು ಅತ್ಯಂತ ಚಿಕ್ಕದಾದ ಒಂದು ಸ್ತೋತ್ರವನ್ನು ರಚಿಸಿದ್ರು. ಅದರ ಹೆಸರು ಏಕೀಭಾವ ಸ್ತೋತ್ರ ಅಂತ. ಆದರೆ ಇದರ ಪರಿಣಾಮವೆಷ್ಟಿತ್ತೆಂದರೆ ಅವರ ಮೈಯಲ್ಲಿದ್ದ ಕುಷ್ಠರೋಗವೆಲ್ಲ ಇದರ ಪಠಣದಿಂದ ಮಾಯವಾಗಿ ಹೋಯಿತಂತೆ. ಅಂತಹ ಮಹಾನ್ ಮುನಿ ಮಹಾರಾಜ ವಾದಿರಾಜ ಸ್ವಾಮಿಯವರನ್ನು ಸ್ಮರಿಸಿ ನಾವು ವಿಭೂತಿ ಪುರುಷರ ಪೂಜೆಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಬಳಿಕ ಪದ್ಮಾವತಿ ಅಮ್ಮನವರ ಪೂಜೆ ಇದೆ, ಆರತಿ ಇದೆ. ಏಕೀಭಾವ ಗತೈವ ಮಯಾಯಃ ಏಕೀಭಾವಂ ಗತೈವ ಮಯಾಯಃ ಸ್ವಯಂ ಕರ್ಮ ಬಂಧೋ ಘೋರ ದುಃಖ ಭವಗತೋ ದುರ್ನಿವಾರಃ ಕರೋತಿ ತಸ್ಯಾಪ್ಯರ್ಚ್ಯ ತ್ವಯಿ ಧಿನರವೇ ಭಕ್ತಿರ್ಮುಕ್ತಯೇ ಚೇತ್ ಭಕ್ತಿರ್ಮುಕ್ತಯೇ ಚೇತ್ ಜೀತೋ ಶಕ್ತೋ ಭವತಿ ನ ತಯಾ ಜೀತೋ ಶಕ್ತೋ ಭವತಿ ನ ತಯೋಕೋ ಪರಸ್ತಾಪಹೇತುಃ ಜೀತೋ ಶಕ್ತೋ ಭವತಿ ನ ತಯಾಕೋ ಪರಸ್ತಾಪಹೇತುಃ ಜೀತೋ ಶಕ್ತೋ ಭವತಿ ನ ತಯಾಕೋ ಪರಸ್ತಾಪಹೇತುಃ 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 आचार्य श्री वादिराज मुनि महाराज दिव्य चरण कमलेभ्यो अत्र आगच्छता अत्र तीर्थतीर्थड़ा अत्र वसन्निहितो भव भव वसन सन्निधि पुष्पदन्तेश सुज्ञानघोष श्रीकरजिनेश नगरीश पुष्पदन्तेश सुज्ञानघोष श्रीकरजिनेश नगरीश श्रेयाचलीश महायतीश भक्तिजनिर्भववन्दना
दिव्य परिपुष्पांजलि। जय बोलो समर्थ आचार्य चरण की जय। ठीक है, पद्मावती पूजा। त्रिनेत्रां त्रिवृणा पद्मा चोणपल्लववाहना श्रीमत्पार्श्वपादाम्भोज भक्त्या पद्मावतीं भक्तां पद्मावतीं भक्तां ओम आं क्रों ह्रीं बालाकर्णवद्मावती देवी अत्र आगच्छता अत्र एतद् अत्र मदन्निहितो भव षट्सङ्गीकरणम्। सरसिजनेत्रे शरणरमाते परुषपदावत्या शरणजनत्यवुपाद्यगलिन्द हरिपरिकोटिसुरे हरिपरिकोटिसुरे सरसिजनेत्रे शरणरमाते परुषपदावत्या शरणजनत्यवुपाद्यगलिन्द हरिपरिकोटिसुरे अर्घ्यं पाद्यं निरुपामि स्वाहा। बालाकर्णवद्मावती देवी महादिव्य जलं निर्वपामि समर्पयामि स्वाहा। बालाकर्णवद्मावती देवी महादिव्य गंधं समर्पयामि स्वाहा। ओम आं क्रों ह्रीं बालाकर्णवद्मावती देवी महादिव्य अक्षतां समर्पयामि स्वाहा। ओम आं क्रों ह्रीं बालाकर्णवद्मावती देवी महादिव्य पुष्पं समर्पयामि स्वाहा। ओम आं क्रों ह्रीं बालाकर्णवद्मावती देवी महादिव्य दीपं समर्पयामि स्वाहा। ओम आं क्रों ह्रीं बालाकर्णवद्मावती देवी महादिव्य धूपं समर्पयामि स्वाहा।
ओम आग्रोग्री बालाकोड़ोद्भावती देवी महादिव्य सर्वं समर्पयामि स्वाहा ओम आग्रोग्री बालाकोड़ोद्भावती देवी महादिव्य बलिं समर्पयामि स्वाहा ओम आग्रोग्री बालाकोड़ोद्भावती देवी महादिव्य नानाफलं समर्पयामि स्वाहा सर्वतु मंगल द्रव्यवते द्रव्यं दूरमनु सर्वे कलिन जगतु दिव्यपरंकरो ओम आग्रोग्री बालाकोड़ोद्भावती देवी ಅರಿಶಿನ ಕುಂಕುಮ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಹೂವಿಡಿ. ಷೋಡಶಾವರಣಕ್ಕೆ ಬಂಧುರದ ರಜಲ ಗಂಗಾಕ ಜಲ ಗಂಗರುವ ಮಂಗಲಾಗ್ಯವೆತ್ತೆ ಮಂಗಲಾಗ್ಯವೆತ್ತೆ ನಿಮಗೆ ಮಂಗಲಾಗ್ಯವೆತ್ತೆ. ओम ह्रीं ओम आग्रों ह्रीं बालाकोड़ोद्भावती देवी महादिव्य दिव्यजनकमलेभ्यो महादिव्य अर्घ्यं समर्पयामि स्वाहा ओम आग्रों ह्रीं बालाकोड़ोद्भावती देवी सर्वलोकशान्त्यर्थं शान्तिदारा दिव्यतरि पुष्पाञ्जलिः कुंद कुंद अरविंद कुंदर केतकिया ओम आग्रों ह्रीं बालाकोड़ोद्भावती देवी दिव्यचरणकमलेभ्यो पुष्पाञ्जलिं समर्पयामि स्वाहा ಒಂದು ಮಹಾಗೆ ಕಟ್ಕೊಳ್ಳಿ, ನಿಂತುಕೊಂಡಾಗ ಸರಿ ನಾನು ಇಂಚಿರು ನೆಟ್ಟು ಬರು ಬರ್ಪಕ ಕೂಡಿ ಬೆಳಗೋಣ ನಾವು ಕೂಡಿ ಬೆಳಗೋಣ ಕೂಡಿ ಬೆಳಗೋಣ ನಾವು ಕೂಡಿ ಬೆಳಗೋಣ ಮಂಗಳಾರತಿ ಕೂಡಿ ಬೆಳಗೋಣ ನಾವು ಕೂಡಿ ಬೆಳಗೋಣ ಹಂಸ ಸಿದ್ಧರಿಗೆ
संपूजकानां प्रतिपालकानां यतीन्द्रकामाय तपोधनानां एतच्च रात्रस्य पुरश्च राज्ञः करोतु शान्तिं भगवान् जिनेन्द्रः एवं सर्वप्रजानां प्रभवतु बलवान् धार्मिको भूमिपालः काले काले च सम्यक् वर्षतु भगवा व्याधयो यातु नाशौ दुर्भिक्षं चोरमारीक्षणमपि जगतामात्मभूजीवलोके नैवेद्यं धर्मचक्रं प्रभवतु सततं सर्वसौख्यप्रदायी प्रध्वक्ता खाति कर्मणः केवल ज्ञानभास्करः कुर्वन्तु जगतः शान्ति विषभाग्य जिनेश्वरः वशवद्या जिनेश्वरः अशोकवृक्षा सुरपुष्पवृष्टि दिव्यज्वनिष्ठा वरवासनं च भामण्डलं तुण्डविरातपत्रं सत्पाद्यधार्याणि जिनेश्वराणां कमलवकुलमालोत्फुल्लकल्लारमल्लि कुमुदकुवरदोतिका केतकीनां मरवकदमनानां मालतीचम्पकानां दिनचरणं पुरस्ताञ्जलिं प्रोक्षिपामि दिनचरणं पुरस्ताञ्जलिं प्रोक्षिपामि स्वस्तानं गच्छत गच्छत छ पूजयन्तु विसर्जनं सर्वे हिन्दुहस्तां गच्छता गच्छता पूजयन्तु विसर्जनम् पंच
ಮಂತ್ರಹೀನಂ ಕ್ರಿಯಾಹೀನಂ ದ್ರವ್ಯಹೀನಂ ಕೃತಮಯಾ ತತ್ಸರ್ವಪೂರ್ಣತಾಮೇತು ಪ್ರಸಾದಾತ್ಮಕೋ ನಾನು ಗಂಟೆ ಒಂದು ಜೋರು ಬರ್ತಾರೆ ಸಾರಿಗಂಡ ರೆಡ್ಡರಿಗೆ ಸುರತ್ ಕಲಿಸಿ ಅಕ್ಷಯ್ ಗುಂಟುಂಟ ಹಾಂ ಲಾಸ್ಟ್ ಎಂಡಿಗೆ ಬಳ್ಳಾರಿ ಬಸದಿಯ 38ನೇ ವಾರ್ಷಿಕೋತ್ಸವದ ಕೊನೆಯ ಅಂಗವಾಗಿರುವಂತಹ ಧಾರ್ಮಿಕ ಸಭೆ ನಾವು ಹೇಳ್ತೇವೆ. ಆದರೆ ಈ ಧಾರ್ಮಿಕ ಸಭೆಗಿಂತ
ಧಾರ್ಮಿಕ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಲಿರುವಂತಹ ಇಬ್ಬರು ಅಧ್ಯಕ್ಷರು ಮತ್ತೆ ಮುಖ್ಯ ಅತಿಥಿಗಳಾಗಿ ಇವತ್ತಿನ ವೇದಿಕೆಯನ್ನು ಅಲಂಕರಿಸಲಿರುವವರು MK ಆರಿಗ ಗಾಳಿವನ. ಇವರು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅವರನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಆಗಿರುವಂತ ರಾಜವೀರೇಂದ್ರ ಅವರು ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಆದಿರಾಜ್ ಜೈನ್, ಇವರನ್ನು ಕೂಡ ರಾಜವೀರೇಂದ್ರ ವೇದಿಕೆ ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಬಸದಿಯ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಆಗಿರುವಂತಹ ವಜ್ರಕುಮಾರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ಬಸದಿಯ ಶ್ರಾವಕರು, ನಮ್ಮವರೇ ಆದರೂ ಕೂಡ ಇವತ್ತು ಅವರನ್ನ ಗೌರವಿಸುವಂತಹ ಒಂದು ಅವಕಾಶವನ್ನ ಇಟ್ಕೊಂಡಿದ್ದೇವೆ. ಅದಕ್ಕೆ ದಯಮಾಡಿ ಪುಷ್ಪರಾಜ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಸಭೆಯನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಿದ್ದೇವೆ. ಪ್ರಾರ್ಥನೆಯನ್ನು ಮಿತ್ರಸೇನಾ ಅಳರಂಗಡಿಯವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸನ್ನಿಧಿಯಿಲ್ಲದ ನಿಧಿಯಿದ್ದೇನು ಶ್ರೀಜಿನ, ಸನ್ನಿಧಿಯಿಲ್ಲದ ನಿಧಿಯಿದ್ದೇನು, ಸನ್ನಿಧಿಯಿಲ್ಲದ ನಿಧಿಯಿದ್ದೇನು ಶ್ರೀಜಿನ, ಸನ್ನಿಧಿಯಿಲ್ಲದ ನಿಧಿಯಿದ್ದೇನು. ಮಳೆಯಿಲ್ಲದ ಮುಗಿಲು ಎಷ್ಟಿದ್ದರೇನು, ಬೆಳೆಯಿಲ್ಲದ ಹೊಲ ಎಲ್ಲಿದ್ದರೇನು, ಮಳೆಯಿಲ್ಲದ ಮುಗಿಲು ಎಷ್ಟಿದ್ದರೇನು, ಬೆಳೆಯಿಲ್ಲದ ಹೊಲ ಎಲ್ಲಿದ್ದರೇನು. ಬೆಳಕನು ತೋರದ ಗುರುವಿದ್ದೇನು, ಬೆಳಕನು ತೋರದ ಗುರುವಿದ್ದೇನು. ಹೊಳೆವಾತ್ಮನರಿಯದ ಬಾಳಿದ್ದೇನು, ಹೊಳೆವಾತ್ಮನರಿಯದ ಬಾಳಿದ್ದೇನು. ಸನ್ನಿಧಿಯಿಲ್ಲದ ನಿಧಿಯಿದ್ದೇನು ಶ್ರೀಜಿನ, ಸನ್ನಿಧಿಯಿಲ್ಲದ ನಿಧಿಯಿದ್ದೇನು. ವಿಪಾರ್ಶ್ವನಾಥ ಭಗವಾನ್ ಕಿ. ಪ್ರಾರ್ಥನೆಯೊಂದಿಗೆ ಶುಭ ಹಾರೈಸಿದಂತಹ ಮಿತ್ರಸೇನ ಜೈನ ಇವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ. ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ MK ಆರಿಗ ಗಾಳಿವನ ಇವರು ನಮಗೆ ಚಿರಪರಿಚಿತರು ಕೂಡ. ಆದರೆ ಇವರು ತಮ್ಮ ಶಿಕ್ಷಕ ವೃತ್ತಿಯಿಂದ ದೇಶಕ್ಕೆ ಒಳ್ಳೆಯ ನಾಗರಿಕರನ್ನು ಕೊಡುವುದರ ಮೂಲಕ ತನ್ನ ರಿಟೈರ್ಡ್ ಲೈಫ್ನಲ್ಲಿ ಧಾರ್ಮಿಕ ವಿಚಾರಗಳ ಬಗ್ಗೆ ಹೆಚ್ಚಿನ ಒಂದು ಚಿಂತನೆಯನ್ನು ಮಾಡುತ್ತಾ ನಾರಾವಿ ಬಸದಿಯ ಜೀರ್ಣೋದ್ಧಾರದ ಗೌರವಾಧ್ಯಕ್ಷರಾಗಿ ಒಂದು ದಿನದ ಕೆಲಸವನ್ನು ಕೂಡ ವಹಿಸಿಕೊಂಡು ಸುಸೂತ್ರವಾಗಿ ನಡೆಸಿ ಓರ್ವ ಉತ್ತಮ ಸಂಘಟಕರು ಕೂಡ ಆಗಿರುವಂತಹ ಗಾಳಿವನ MK ಆರಿಗ ಇವರನ್ನ ನಮ್ಮ ಇವತ್ತಿನ ಧಾರ್ಮಿಕ ಸಭೆಗೆ ಒಬ್ಬ ಯೋಗ್ಯ ವ್ಯಕ್ತಿ ಅಂತ ನಾವು ನಿರ್ಧರಿಸಿ ಇವತ್ತು ಕರೆದಿದ್ದೇವೆ. ಇವರು ನಮ್ಮ ಬಸದಿಯಲ್ಲಿ ಮುಂದೆ ಆಗಲಿರುವಂತಹ ಛತ್ರಕ್ಕೆ ಕೂಡ ಕೇಳದೆಯೇ ಸುಮಾರು 20
25,000 ರೂಪಾಯಿಯನ್ನ ನೀಡಿದ್ದಾರೆ. ಮುಂದೆಯೂ ನೀಡುತ್ತೇನೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ದಾನವನ್ನ ಕೊಡುವ ಮೂಲಕ, ಶಕ್ತಿಯನ್ನು ಕೊಡುವ ಮೂಲಕ ದೇವರು ಅನುಗ್ರಹಿಸಲಿ, ಅವರಿಂದ ಉತ್ತಮ ಧಾರ್ಮಿಕ ಕೆಲಸಗಳಿಗೆ ಪ್ರೋತ್ಸಾಹಿಸಲಿ ಅಂತ ಹಾರೈಸುತ್ತಾ ಅವರನ್ನ ಇಂದಿನ ಧಾರ್ಮಿಕ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಆದಿರಾಜರು. ಇವರು ನಮ್ಗೆಲ್ಲರೂ ಚಿರಪರಿಚಿತ. ಕೃಷಿ ಕುಟುಂಬದಿಂದ ಬಂದವರು. ಅಂದ್ರೆ ಸಹಜವಾಗಿ ಕೃಷಿ ಕುಟುಂಬದಿಂದ ಬಂದವರಿಗೆ ಗ್ರಾಮೀಣ ಕಲೆಯಾದ ಕನ್ನಡದ ಮೂಲಕ ಕೂಡ ಪರಿಚಿತರು. ಜೊತೆಗೆ LIC, JC ಅಂತ ಸಂಘ ಸಂಸ್ಥೆಗಳ ಮೂಲಕ ದುಡಿದು ಎಲ್ಲರಿಗೆ ಪರಿಚಿತರಾಗಿರುವಂತಹ ಆದಿರಾಜರು ಕೂಡ ಓರ್ವ ಧಾರ್ಮಿಕ ಚಿಂತಕ. ಪಾಣಂತ ಬೈಲಿನ ಬಸದಿಯ ಜೀರ್ಣೋದ್ಧಾರದಲ್ಲಿ ಕಾರ್ಯದರ್ಶಿಯಾಗಿ ದುಡಿದು ಬಸದಿಯನ್ನ ತುಂಬಾ ಸುಂದರವಾಗಿ ನಿರ್ಮಿಸಿ ಪಂಚಕಲ್ಯಾಣವನ್ನ ನೆರವೇರಿಸಿಕೊಟ್ಟಂತಹ ಒಬ್ಬ ಧೀಮಂತ ಸತ್ಪ್ರಜೆ, ಧಾರ್ಮಿಕ ಮೌಲ್ಯಗಳುಂತಹ ವ್ಯಕ್ತಿ. ಇವರನ್ನು ಕೂಡ ಇಂದಿನ ಧಾರ್ಮಿಕ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಬಸದಿಯ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷ ಆಗಿರುವಂತಹ ವಜ್ರಕುಮಾರ್. ಇವರು ಬಸದಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಮಗೆ ಸಹಕಾರವನ್ನು ಇತ್ತಂತವರು. ಇವರನ್ನು ಕೂಡ ಇವತ್ತಿನ ಧಾರ್ಮಿಕ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈಗ ಗೌರವಾರ್ಪಣೆ. ಅಧ್ಯಕ್ಷರಿಗೆ ಹಾರವನ್ನು ಹಾಕಿ ಗೌರವಿಸಬೇಕು ಅಂತ ಪಾರ್ಶ್ವನಾಥ ಕೊಂಡೆ ಮಡಂತ್ಯಾರಿ ಇವರನ್ನ ಕೇಳ್ಕೊಳ್ತಾ ಇದ್ದೇನೆ. ಅತಿಥಿಗಳಿಗೆ ಬಾಲಚಂದ್ರ ಹೆಗ್ಡೆ ಹೊಸಮನೆ ಇವರು ಗೌರವನ್ನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಗೌರವವನ್ನು ಸಲ್ಲಿಸಿದ ಇವರಿಗೂ ಧನ್ಯವಾದಗಳು. ಈಗ ಅಧ್ಯಕ್ಷರ ಕೆಲವು ಧಾರ್ಮಿಕ ಚಿಂತನೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದೆ. ಆದರೆ ಅದು ತಮ್ಮ ಚಿಂತನೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದೆ. ಆತ್ಮೀಯ ಸದ್ಧರ್ಮ ಬಂಧುಗಳು, ಬಳ್ಳಮಂಜ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಪದ್ಮಾವತಿ ಮಾತೆಯ ಸನ್ನಿಧಾನದಲ್ಲಿ ಮೂಲನಾಯಕರ ಅನುಗ್ರಹವನ್ನು ಬೇಡ್ತಾ, ಹಾಗೆ ಇವತ್ತಿನ ವೇದಿಕೆಯಲ್ಲಿ ಬಹುಶಃ ಹಿರಿಯರು ಎಂಬ ಒಂದೇ ಶಬ್ದವನ್ನು ಉಪಯೋಗಿಸದೆ ಕಡಿಮೆಯಾಗಿತ್ತು. MK ಆರಿಗರವರು ಸುಮಾರು 90 ವರ್ಷಗಳಿಗಿಂತಲೂ ಮೇಲ್ಪಟ್ಟ ಆ ಒಂದು ವಯಸ್ಸಿನಲ್ಲಿ ನಾರಾವಿಯಂತಹ ಬೃಹತ್ ಒಂದು ಕ್ಷೇತ್ರದ ಇತ್ತೀಚೆಗಷ್ಟೇ ನಡೆದಂತಹ ಆ ಶುದ್ಧ ಸಂಪ್ರೋಕ್ಷಣ ಕಾರ್ಯಕ್ರಮದ ಆ ಬಸದಿಯ ಇಡೀ ಜೀರ್ಣೋದ್ಧಾರದ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ಹಿರಿಯ ಚೇತನ ಮಾತ್ರ ಅಲ್ಲ, ಬಹುಶಃ ನಮ್ಮ ತುಂಬ ಆತ್ಮೀಯರು ಅಂತ ಹೇಳಿದ್ರೆ ಕಡಿಮೆ ಆಗ್ತದೆ. ಮನಸ್ಸುಗಳನ್ನ ಒಂದುಗೂಡಿಸುವಂತಹ ಒಂದು ಕೊಂಡಿ ನಮ್ಮ MK ಆರಿಗರು. ಬಹುಶಃ ಹೃದಯ ಶ್ರೀಮಂತವಾದ ಈ ಒಂದು ವ್ಯಕ್ತಿ. ಅವರ ಜೊತೆ ನಾವು ಇವತ್ತು ಇಲ್ಲಿ ಒಟ್ಟಿಗೆ ಕೂತಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಗೌರವ ಕೂಡ ಸ್ವಲ್ಪ ಹೆಚ್ಚಾಯಿತು ಅಂತ ಭಾವಿಸ್ತೇನೆ. ಅಂತ ಇವತ್ತಿನ ಅಧ್ಯಕ್ಷರು ಜೊತೆಗೆ ನಮ್ಮ ಹಿರಿಯ ಆತ್ಮೀಯರು, ಬಹಳ ಉದಾರ ದಾನಿಗಳು. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ವಿಚಾರ ಅವರಿಗೆ ಬಂದಾಗ ಕೇವಲ ಒಂದು ಡೊನೇಷನ್ ಕೊಟ್ಟು ಬಿಡುವುದು ಅದು ಸಾಮಾನ್ಯ ವಿಚಾರ. ಆದರೆ ವಜ್ರಣ್ಣ ಅವರು ವಜ್ರದಂತ ಮನುಷ್ಯ ಅಂತ ಹೇಳಿ ಇಚ್ಛೆ ಪಟ್ಟರೆ ಅಲ್ಲಿ ಸದಾ ಆ ಪೂಜೆ ನಡೀಬೇಕು.
ಒಂದು ಕ್ಷೇತ್ರ ನಿರ್ಮಾಣ ಆದರೆ ಸಾಕಾಗದು, ಅಲ್ಲಿ ನಿರಂತರ ಪೂಜೆ ನಡೀಬೇಕು. ಅದಕ್ಕೆ ನನ್ನಿಂದ ಏನಾಗಬೇಕು ಅವ್ರು ಕೇಳೋದೊಂದು ಪ್ರಶ್ನೆ, ಆಗ ನನ್ನ ಹತ್ರನೇ ಕೇಳಿದ್ದಾರೆ ಅವರು. ಹಾಗಾಗಿ ಅದಕ್ಕೆ ನಾನು ಹೃದಯ ಶ್ರೀಮಂತರು ಅನ್ನುವ ಶಬ್ದವನ್ನು ಮತ್ತೊಮ್ಮೆ ವಜ್ರಣ್ಣ ತಮ್ಮ ಈ ಉದಾರತೆಗೆ ನಾನು ತಮ್ಮನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೆ ನಾನು ನಮ್ಮ ಗುರುಗಳು ರಾಜವೀರೇಂದ್ರ ಅವರು ನನ್ನನ್ನು ಇಲ್ಲಿಗೆ ನೀವು ನಮ್ಮ ಈ ವಾರ್ಷಿಕ ಉತ್ಸವದ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ನಾನು ಕೇಳಿದೆ ಅವರ ಹತ್ರ, ಏನು ನನ್ನ ಅವಶ್ಯಕತೆ ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಿದೆ, ಇಲ್ಲೆಲ್ಲ ರಾಜವೀರೇಂದ್ರ ಆದಿಯಾಗಿ ಇಲ್ಲಿ ನಾವು ಇವತ್ತು ನೋಡಿದೆವಲ್ಲ ಕಾರ್ಯಕ್ರಮ, ಎಲ್ಲ ಧಾರ್ಮಿಕ ಘಟಾನುಘಟಿಗಳೇ ಇಲ್ಲಿರುವಂಥದ್ದು. ಅಲ್ಲಿ ಧಾರ್ಮಿಕ ಸಭೆಯಲ್ಲಿ ನಮ್ದು ಔಚಿತ್ಯ ಏನಂತ ಕೇಳುವಾಗ ಅವ್ರು ಹೇಳಿದ್ರು ಮಾತ್ರ ಬಹಳ ಸುಲಭ ಮಾಡಿದ್ರು ನನ್ನನ್ನು. ಧಾರ್ಮಿಕ ಭಾಷಣ ಬೇಡ, ನೀವು ಬನ್ನಿ, ಒಂದು ಬಸದಿಯ ಜೀರ್ಣೋದ್ಧಾರವನ್ನು ಮಾಡಿದಿರಲ್ಲ ಅದರ ಬಗ್ಗೆ ಏನಾದರೂ ಒಂದು 4 ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ, ಹಾಗೆ ಹೆಚ್ಚೇನು ನಾವು ನಿಮಗೆ ಕೊಡುವುದಿಲ್ಲ ಎನ್ನುವ ಒಂದು ಮಾತನ್ನು ಹೇಳಿದಾಗ ಧೈರ್ಯ ಬಂತು. ಹಾಗಾಗಿ ನಾನು ಹೇಳೋದಿಷ್ಟೇ, ಧಾರ್ಮಿಕ ಈಗ ವಿಚಾರಗಳು ಎಲ್ಲ ಕಡೆ ನಮಗೆ ಬೇಕಾದಷ್ಟು ಸಿಗ್ತವೆ, ಆನ್ಲೈನ್ ಮೂಲಕ ಸಿಗ್ತದೆ, ಎಲ್ಲ ಬಸದಿಗಳ ಪಂಚಕಲ್ಯಾಣಗಳು ಅಲ್ಲಿ ಎಲ್ಲ ಧಾರ್ಮಿಕ ವಿಚಾರಗಳೇ ಇರುವಂಥದ್ದು. ಹಾಗಾಗಿ ನಾನು ಆ ವಿಚಾರಕ್ಕೆ ಹೆಚ್ಚು ಒತ್ತು ಕೊಡದೆ, ಬಹುಶಃ ನಾವು ಯಾವ ರೀತಿ ಒಂದು ಬಸದಿಯ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿದೆವು, ಇದಕ್ಕೆ ನಾವು ಮಾಡುವವರಿಗೆ ಯಾವ ರೀತಿಯ ಒಂದು ಅಭಿಪ್ರಾಯವನ್ನು ಅವರು ಇಟ್ಟುಕೊಳ್ಬೇಕು, ಯಾವ ರೀತಿಯ ಚಿಂತನೆ ಅವರಲ್ಲಿರಬೇಕು ಎಂಬುದಾಗಿ ಕೇವಲ ಒಂದು 5-6 ನಿಮಿಷಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಮ್ಮ ಜೀವನವನ್ನು ನಾವು ಯಾವ ರೀತಿ ಸಾರ್ಥಕಪಡಿಸಿಕೊಳ್ಬೇಕು ಅಂತ ಬಸದಿಯ ಜೀರ್ಣೋದ್ಧಾರ ಮಾಡೋದಾದ್ರೆ ಅದು ಉದ್ದೇಶ ಅದೇ. ನನಗೆ ಬಹಳ ಸಣ್ಣ ಒಂದು ಉದಾಹರಣೆ ನೆನಪಾಗುವಂಥದ್ದು, ನಾವು ನಮ್ಮ ಬಸದಿಯ ಮುಂದೆಯೋ ಅಥವಾ ನಮ್ಮ ಮನೆಯ ಮುಂದೆ ನಾವೊಂದು ಹೂವಿನ ಗಿಡವನ್ನು ನೆಡ್ತೇವೆ, ದಿನ ಅವಶ್ಯಕತೆ ಬರುವಂಥದ್ದು. ಈ ಹೂವಿನ ಗಿಡವನ್ನು ಸಾಕ್ತಾ ಸಾಕ್ತಾ ವರ್ಷಾನುಗಟ್ಟಲೆ ಹೋದಾಗ ಬಹುಶಃ ಈ ಹೂವಿನ ಗಿಡ ಬೆಳೆದು ಒಂದು ಮೊಗ್ಗನ್ನು ಬಿಡ್ತದೆ. ಆ ಮೊಗ್ಗು ಮತ್ತೆ ಬೆಳೆದು ಒಂದು ದಿನ ಸೂರ್ಯನ ಬೆಳಕಿಗೆ ಹರಡುತ್ತದೆ. ಅದಕ್ಕೆ ಗೊತ್ತಿದೆ ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ನಾನು ಹೋಗುವನಿದ್ದೇನೆ. ಆದರೆ ಅರಳಿದ ಹೂ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ತನ್ನ ಅರಳಿದ ಆ ಹೊತ್ತಿನಲ್ಲಿ ಎಷ್ಟು ತನ್ನ ವಿಸ್ತಾರ ಸಾಧ್ಯ ಇದೆಯೋ ಅಷ್ಟು ಜಾಗವನ್ನ ತನ್ನ ಸೌರಭದಿಂದ ಸ್ವಚ್ಛಗೊಳಿಸ್ತದೆ, ಆರೋಗ್ಯಕರವನ್ನಾಗಿ ಮಾಡ್ತದೆ. ನೋಡಿ ಬಂಧುಗಳೇ, ನಮ್ಮ ಜೀವನವು ಹಾಗೆ. ನಮ್ಮ ಪರಿಸರದ ಅಥವಾ ಹತ್ತಿರದ ನಮ್ಮ ಒಂದು ಬಸದಿಯನ್ನಾದರೂ ನಾವೊಂದು ಜೀರ್ಣೋದ್ಧಾರಗೊಳಿಸುವಂತಹ ಒಂದು ದೊಡ್ಡ ಔದಾರ್ಯತೆ ನಾವು ತೋರಿದಾಗ ಆ ಹೂವಿನ ಒಂದು ಉದ್ದೇಶ ಏನಿದೆ ಹಾಗೆ ನಮ್ಮ ಉದ್ದೇಶ ಕೂಡ ನೆರವೇರ್ತದೆ. ಜೊತೆಗೆ ನಾನು ಹೇಳುವಂಥದ್ದು, ಕೇವಲ ಒಂದು ಬಸದಿ ಜೀರ್ಣೋದ್ಧಾರ ಮಾಡುವುದು ಏನೋ ಪುಣ್ಯ ಲಾಭ ಅಂತ ವಿಷಯ. ನಾವು ನಮ್ಮ ಬಸದಿಗೆ ದಿನನಿತ್ಯ ಹೋಗುವಂತ ಒಂದು ಪರಿಪಾಠವನ್ನ ರೂಢಿಸಿಕೊಂಡ್ರೆ, ಈ ಕಾಲದಲ್ಲಿ ಈ ಮಾತು ಬಹುಶಃ ಬಹಳ ಹೆಚ್ಚಾಗ್ತದೆ ಅಂತ ಕೇಳ್ತೇನೆ. ದಿನನಿತ್ಯ ಬಸದಿಗೆ ಹೋಗುವಂತ ಒಂದು ರೂಢಿ ಮಾಡಿಕೊಂಡ್ರೆ ಅದು ತಪ್ಪಿದಲ್ಲಿ ಸ್ವಲ್ಪ ಆಲ್ಟರ್ನೇಟಿವ್ ಅಲ್ಲಿಗೆ ವಾರಕ್ಕೊಮ್ಮೆ ಆದರೂ ನಾವು ನಮ್ಮ ಬಸದಿಗೆ ಭೇಟಿ ಕೊಡುವಂತಹ ಒಂದು ಅಭ್ಯಾಸವನ್ನು ರೂಢಿಸಿಕೊಂಡ್ರೆ ಖಂಡಿತ ನಮ್ಮ ಚಿಂತೆಗಳು ದೂರ ಆಗಿ ನಮ್ಮ ಚಿಂತನೆಗಳಿಗೆ ಮೌಲ್ಯ ಬರ್ಬೋದು ಎಂಬುದಾಗಿ ನಾನು ಭಾವಿಸ್ತೇನೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮೊಳಗಿನ ಒಂದು ಒಗ್ಗಟ್ಟು ಕೂಡ ಜಾಸ್ತಿ ಆಗ್ತದೆ. ಆಗ ಜೀರ್ಣೋದ್ಧಾರ ಮಾಡಲಿಕ್ಕೆ ಅಥವಾ ಅದರ ಚಿಂತನೆ ಮಾಡಲಿಕ್ಕೆ ಅಲ್ಲಿ ಅವಕಾಶಗಳಾಗ್ತವೆ. ಅದರಲ್ಲಿ ನಮ್ಮಲ್ಲೆಲ್ಲ ಏನು ಮಾಡ್ತೇವೆ, ನಾವು ಪ್ರತಿ ವಾರ ಒಂದು ದಿನ ನಾವು ಭಜನೆಯನ್ನು ಏರ್ಪಡಿಸ್ತೇವೆ. ಆ ಮೂಲಕ ಹೆಚ್ಚು ಅಟ್ಯಾಚ್ಮೆಂಟ್ ಬರ್ತದೆ, ನಮಗೆ ಹೆಚ್ಚು ಹತ್ರ ಆಗ್ತದೆ. ಅಂದ್ರೆ ಒಂದೇ ಹೊತ್ತಲ್ಲಿ ನಾವು ಒಟ್ಟಾಗ್ತೇವೆ. ಬಸದಿಗೆ ಭೇಟಿ ಕೊಡುವಾಗ ಅವರವರ ಸಮಯಕ್ಕೆ ಸರಿಯಾಗಿ, ಅದು ಕೂಡ ನಾನು ಹೇಳ್ತೇನೆ, ಅವರವರ ಸಮಯಕ್ಕೆ ಸರಿಯಾಗಿ ಹೋಗಿ, ಆದರೆ ಪರ್ಟಿಕ್ಯುಲರ್ ಡೇ ಬೇಕು ನಮಗೆ. ನಾವು ಪಿಕ್ನಿಗೆ ಹಣ ಕಟ್ಟಿದ ಹಾಗೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಈ ನಮ್ಮ ಹಳ್ಳಿಯಲ್ಲೆಲ್ಲ ಯಾಕಂದ್ರೆ ದಿನ ಬರುದಿಲ್ಲ ಪಿಕ್ನಿಗೆ, ಬರುದಿಲ್ಲ. ನಮ್ಮ DCC ಬ್ಯಾಂಕ್ನ ಒಬ್ಬ ಪಿಗ್ಮಿ ಬರ್ತಾನೆ ಅಂದ್ರೆ ಅವ ಶನಿವಾರ ದಿನ ಬರ್ತಾನೆ. ನಮ್ಗೆ 2 ದಿನ ಮೊದಲೇ ನಾನು ಅಂತ ಹೇಳ್ತಾರೆ, ನಾವು ಪಿಕ್ನಿದ ಬರ ದಿನ ಅಂಡು ದುಡ್ಡು ಎತ್ತಿದ್ದಾರೆ ಓಕೆ ಒಳ್ಳೆ ಹೋಯಾದ್ರೆ ಮಾಡಕೊಂಡು ದುಡ್ಡು ಗಂಜಿ ನಾನು ಯಾಕೆ ಹೇಳ್ತೇನೆ, ಅಲ್ಲೇ ನೆನಪು ಶುರುವಾಯಿತು ಪಿಕ್ನಿದ ನಮಗೆ 2 ದಿನ ಮೊದಲೇ. ಈ ದುಡ್ಡು ಕೊಟ್ಟು ಮತ್ತೆ 2 ದಿನದವರೆಗೆ ಅದರ ನೆನಪಿರ್ತದೆ. ಅದೇ
ಒಂದು 6 ತಿಂಗಳಾಗುವಾಗಲೇ ಎಷ್ಟು ಶೇಖರಣೆ ಆಯಿತು ಎಂಬ ಒಂದು ಮೊತ್ತವನ್ನು ನಾವು ಕೊಡ್ತಾನೆ ಕೇಳಿದರೆ ಮತ್ತೆ ಸ್ವಲ್ಪ ಖುಷಿ ಆಗ್ತದೆ. 1 ವರ್ಷ ಆಗುವಾಗ ಹಣದ ಶೇಖರಣೆ ಜಾಸ್ತಿ ಆಗ್ತದೆ ಅಲ್ಲಿ, ಆಗ ಮತ್ತಷ್ಟು ಖುಷಿ ಆಗ್ತದೆ. ಇದು ವರ್ಷದ ಲೆಕ್ಕ ಅಂತ ನಾನು ಹೇಳಿದೆ. ಯಾಕೆ ಈ ಮಾತು ಇಲ್ಲಿ ಅಗತ್ಯ ಅಂತೇಳಿ, ಇವತ್ತು 38ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವಿದ್ದೇವೆ. ಬೆಳ್ಳಮಂಜೆ ಬಸದಿಯ 38ನೇ ವಾರ್ಷಿಕೋತ್ಸವ. ಇದು 39, 40 ಹೀಗೆ ವಾರ್ಷಿಕೋತ್ಸವಗಳು ಆಗ್ತಾ ಹೋಗ್ತವೆ. ಈ ಉತ್ಸವಗಳು ಹೇಗೆ ಹುಟ್ಟುತ್ತವೆ ಅಂತ ಹೇಳುವಾಗ ಅಂದ್ರೆ ಚಿಂತನೆ ಮಾಡುವಾಗ ನಮಗೆ ಒಂದು ನೆನಪಾಗುವಂಥದ್ದು, ಯಾವಾಗ ಪ್ರತಿದಿನ ನಮ್ಮಲ್ಲಿ ಉಲ್ಲಾಸಗಳು ಹುಟ್ಟುತ್ತವೋ ಅದು ಉತ್ಸವವಾಗಿ ಮಾರ್ಪಡ್ತದೆ. ಈ ಪ್ರತಿದಿನದ ಉಲ್ಲಾಸಗಳು ಉತ್ಸವವಾಗಿ ಮಾರ್ಪಟ್ಟಾಗ ಆ ಉತ್ಸವಗಳ ವಾರ್ಷಿಕ ಒಟ್ಟು ಮೊತ್ತವೇ ವಾರ್ಷಿಕೋತ್ಸವ ಆಗ್ತದೆ ಅನ್ನೋದು ನನ್ನ ಭಾವನೆ. ಹಾಗೆ ನಾನು ಹೇಳುದು, ಪ್ರತಿ ಮನುಷ್ಯನ ಮನಸ್ಸಿನಲ್ಲಿ ಉಲ್ಲಾಸ ಬರಬೇಕು, ಪ್ರತಿ ಶ್ರಾವಕರ ಮನಸ್ಸಿನಲ್ಲಿ ಉತ್ಸಾಹ ಬರಬೇಕು. ಈ ಉತ್ಸಾಹದ ಒಟ್ಟು ಮೊತ್ತ ವರ್ಷಕ್ಕೆ ವಾರ್ಷಿಕೋತ್ಸವ ಆಗಬೇಕು. ಅದು ನಮ್ಮ ವರ್ಷದ ಹರ್ಷದ ಹಬ್ಬವಾಗಬೇಕು. ಅದು ವಾರ್ಷಿಕೋತ್ಸವ. ಇದು ನನ್ನ ದೃಷ್ಟಿಯಲ್ಲಿ. ಹಾಗೆ ನಾವು ಮಾಡ್ತಿದ್ದೇವೆ. ನಾನು ಏನು ಹೇಳ್ತೇನೆ ಅದನ್ನು ನಾವು ಮಾಡ್ತೇವೆ. ನಾವು ಮಾಡೋದನ್ನು ಮಾತ್ರ ಹೇಳುವಂತ. ಎಷ್ಟೋ ಬಾರಿ ಮಾತೆ ಕೃತಿ ಆಗ್ತದೆ. ಹಾಗೆ ನಾನು ಮಾತೆ ಕೃತಿ ಆಗೋದು ಬೇಡ, ನಮ್ಮ ಕೃತಿಗಳೇ ಮಾತಾಗಲಿ ಎಂಬ ದೃಷ್ಟಿಯಿಂದ ನಮ್ಮ ಪಾನಕ ಬೇಲು ಬಸದಿಯಲ್ಲಿ ಏನು ನಾವು ಆಚರಿಸ್ತೇವೆ ಅದನ್ನೇ ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಹೀಗೆ ಯೋಚಿಸುವಾಗ ನನಗೊಂದು ನೆನಪಾಗುವುದು. ಅದು ಇತ್ತೀಚೆಗೆ ಈ ಕಡೆ ದಾರಿಯಲ್ಲಿ ಇದ್ದಾರೆ, ಅವರು ಮತ್ತೆ ವಿಹಾರದಲ್ಲಿ ಇದ್ದಾರೆ, ಮುಕ್ತಿಶ್ರೀ ಮಾತಾಜಿ ಅಂತೇಳಿ ನಮ್ಮ ಮೊನ್ನೆ ಬಂಟ್ವಾಳ ಈ ಕಡೆ ಎಲ್ಲ ಆಗಿ ಮಿತ್ರ ಸೇನೆಯ ಕಡೆ ಮುಂದೆ ಬರ್ತಾರೆ. ಅವರು ಖಂಡಿತ ಆಹ್ವಾನಕ್ಕೆ ತಾವು ಸಿದ್ಧರಾಗಿದೆ ಅಂತ ಗೊತ್ತಾಗ್ತದೆ ನಮ್ಗೆ. ಈಗ ಬಹುಶಃ ಇಲ್ಲೇ ಹತ್ತಿರದಲ್ಲಿ ಕಾವಲಕಟ್ಟೆ ಬಸದಿಯಲ್ಲಿ ಬಹುಶಃ ಇದ್ದಾರೆ. ಮೊನ್ನೆ ನಮ್ಮ ಕೂಡಿಬೇಲು ಬಸದಿಯಲ್ಲಿ ಇದ್ದರು, ಪಾಂಡಬೇಲು ಬಸದಿಯಲ್ಲಿ ಬಂದರು. ಬಹಳ ಒಂದು ಆಶ್ಚರ್ಯ ಏನಿಲ್ಲ, ಜೈನ ಶ್ರಾವಕರಿಗೆ ಆಶ್ಚರ್ಯ ಏನಿಲ್ಲ, ಆದರೆ ನಾವು ಯೋಚಿಸುವಂಥದ್ದು ಇದು. ಮಹಾವೀರ ಜಯಂತಿಯ ಸಂದರ್ಭದಲ್ಲಿ ಗುಡಿಬೇಲು ಬಸದಿಯಲ್ಲಿ ಇದ್ದು ಅವ್ರು ಹೇಳಿದ್ರು, ಇಲ್ಲ ನಾನು ಇನ್ನು 3 ದಿನ ಉಪವಾಸ ಅಂತ. ಹೆದರಿಕೆ ಆಯ್ತು ನಮಗೆ ಸ್ವಲ್ಪ. ಅವರನ್ನು ನೋಡಿದರೆ ಇನ್ನು ಮುಂದೆ ಬರ್ತಾರೆ, ನೀವು ಸ್ವಲ್ಪ ಯೋಚಿಸುವ ವಿಚಾರ. ಒಂದು 28 kg ಭಾರ ಇರ್ಬೋದು ಅಷ್ಟು. ತೆಳ್ಳಗಾಗಿ ನಾನು ಇನ್ನು 3 ದಿನ ಉಪವಾಸ ಮಾಡ್ತೇನೆ ಅಂತ ಹೇಳುವ ಸ್ವಲ್ಪ ನಮಗೆ ಭಯ. ಎಷ್ಟು ವಿಚಾರ ಇದೆ. 3 ದಿನ ಉಪವಾಸ ಮಾಡಿ, ಇಲ್ಲಿ ಸನತ್ಕುಮಾರ್ ಅವರಿದ್ದಾರೆ ನಮ್ಮ ಗುಡಿಬೇಲು ಬಸದಿಯ ಕಾರ್ಯದರ್ಶಿಗಳು, 1 ಗಂಟೆ ಮಹಾವೀರ ಜಯಂತಿ ದಿನ 1 ಗಂಟೆ ನಿರರ್ಗಳ ಭಾಷಣ ಮಾಡಿದ್ದಾರೆ. 1 ಗಂಟೆ. ನಮ್ಮ ಉಪವಾಸ ಏಕೆಂದ್ರೆ ನಮಗೆಲ್ಲ ಗೊತ್ತಿದೆ, ನಾವು ಬೆಳಗಾತ ಬೇಕಾದಷ್ಟು ಹೊಟ್ಟಿಗೆ ತಿಂದು ಸಾಯಂಕಾಲ ಮತ್ತೆ ಇಂತಿಷ್ಟು ಗಂಟೆಗೆ ಆಹಾರ ಸೇವಿಸುವುದು, ಮಧ್ಯದಲ್ಲಿ ಉಪವಾಸ, ಅದೆಲ್ಲ ನಮ್ಮ ಉಪವಾಸ ನಮಗೆಲ್ಲ ಗೊತ್ತಿದ್ದಾರೆ. ನಮ್ಮ ಉಪವಾಸ 3 ದಿನ ಅಂದ್ರೆ ಹಿಂದಿನ ದಿನ ಬೆಳಿಗ್ಗೆ ತಗೊಂಡಿದ್ದಾರೆ, ಅವರ ಲೆಕ್ಕದಲ್ಲಿ ಆ ದಿನ ಆಹಾರ ತಗೊಂಡಿದ್ದಾರೆ ಅಂತ ಹೇಳಿ, ಆಹಾರ ತಗೊಂಡ ದಿನ ಕೂಡ ಅದಕ್ಕೆ ಸೇರಿತ್ತು. ಉಪವಾಸ 4 ದಿನ ಇತ್ತು. ಮರುದಿನ ಬೆಳಿಗ್ಗೆ ಆಹಾರ ತಗೊಳ್ಳೋದು ಅವರು. ಉಪವಾಸ ಮುಗಿದ ದಿನ ಆಹಾರ ತಗೊಳ್ಳಿದ್ರು. ನಮ್ಮಲ್ಲಿ 5 ದಿನ ಉಪವಾಸ ಇಟ್ಕೊಂಡವರು. ಆಶ್ಚರ್ಯಪಟ್ಟು ಜೈನರಿಗೆ ಇದು ಜೈನ ಶ್ರಾವಕರು ಹೆಮ್ಮೆ ಪಡುವಂಥ ವಿಚಾರ. ನಾನು ಯೋಚಿಸ್ತಾ ಇದ್ದೆ, ನಮ್ಮ ಎಲ್ಲ ಪರಿಚಿತರು ಮಹಿಮಾ ಸಾಗರ ಮಹಿಮೆ ಕಳೆದ ವರ್ಷ ಎಲ್ಲರಿಗೂ ಅದು ಗೊತ್ತಾಗ್ತದೆ. ಟ್ರೈನಲ್ಲಿ ಶಿಖರ್ ಯಾತ್ರೆ ಮಾಡುವಾಗ ಏನೆಲ್ಲ ಆಯಿತು ಅದೆಲ್ಲ ಜನಜನಿತವಾದ. ನಾನು ಅವರ ಜೀವನ ವಿಚಾರ ಸ್ವಲ್ಪ ಹೇಳುವುದಾದ್ರೆ, ಅವರು ಎಷ್ಟೋ ಅಷ್ಟಮಿ, ಚತುರ್ದಶಿ ಉಪವಾಸಗಳು, ಬೇರೆ 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 ಎಷ್ಟು ದಿನಗಳು ನಮ್ಮ ಹಬ್ಬಗಳು ಬರ್ತವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ವಿಶೇಷ ಹಬ್ಬಗಳಿಗೆ ನಾವು ಗಮ್ಮತ್ತು ಮಾಡುದಿಲ್ಲ. ನಾವು ಬೇರೆ ದಿನ ಗಮ್ಮತ್ತು ಮಾಡುದು, ಬೇರೆಯವರೆಲ್ಲ ಹಬ್ಬಗಳಿಗೆ ಗಮ್ಮತ್ತು ಮಾಡುದು ಅಲ್ವಾ ಮೇಡಮ್? ನಾವು ಹಬ್ಬಗಳಿಗೆ ಗಮ್ಮತ್ತು ಮಾಡುದಿಲ್ಲ. ಚತುರ್ದಶಿ ನೋಡಿ ನಾವು ಹಾಗೆ ಅದೆಲ್ಲವನ್ನು ಉಪವಾಸ ಮಾಡಿಕೊಂಡು ನಿತ್ಯ ಕರ್ಮ ಏನಂತೆ ಅಂತ ಹೇಳಿದ್ರೆ 2 ದಿನಕ್ಕೆ 1 ಆಹಾರ ನಿತ್ಯ ಜೀವನದಲ್ಲಿ ಕೂಡ. ಹಾಗಾಗಿ ನನ್ನ ಅಂದಾಜು ಅವರು ವರ್ಷಕ್ಕೆ 100 ದಿನ ಆಹಾರ ತಗೊಳ್ಳೋದು ಅಷ್ಟೇ. ಅಂತಹ ಒಂದು ಗುರು ಪರಂಪರೆ ನಮ್ಮಲ್ಲಿದೆ ಅಂತ ಹೇಳಿದ್ರೆ ಅದು ಜೈನ ಸಮಾಜಕ್ಕೆ ಬಹುಶಃ ಬಹಳ ಹೆಮ್ಮೆಯ ವಿಷಯ ಅಂತ ನಾವು ಹೇಳ್ಬೋದು. ಇನ್ನು ನಮ್ಮ ನಡುವೆ ತಾವೆಲ್ಲ ಕಂಡಿರ್ಬೋದು, ಯಾರಿಗ ಪರಿಚಯ ಇಲ್ಲ. ಬುದ್ಧಿಯಾಡಿ ನಿರಂಜನನ ಪರಿಚಯ ಯಾರಿಗೆ ಇಲ್ಲ, ಯಾರು ಇಲ್ಲ ಅಂತ ಹೇಳಿಕ್ಕಿಲ್ಲ. ನಾವೆಲ್ಲ ನೋಡಿದ್ದೇವೆ. ನಾವು ಹೇಳಬಾರ್ದು, ಆದರೆ ಏನೋ ವಿಚಾರ ಒಂದು
ಅಂಥ ಒಂದು ಕಾಯಿಲೆ ಯಾರಿಗೆ ಬರಬಾರ್ದು ಹೇಳಿ ನಾವು ಪ್ರಾರ್ಥಿಸೋಣ. ನೀವು ಹೆಚ್ಚಿನ ನೋಡಿದರೆ ಅಲ್ವ ಧರ್ಮೇಂದ್ರಣ್ಣ, ಅವರ ಕೈ ಹೆಚ್ಚು 1 ಫೀಟ್ ಉದ್ದ ಇರ್ಬೋದು, ಕಾಲುಗಳು 1.5 ಫೀಟ್ ಉದ್ದ ಇರ್ಬೋದು. ಅಂಥ ಒಂದು ಅವರ ಕಾಲುಗಳನ್ನು ಇನ್ನೊಬ್ಬರು ಎತ್ತಿ ಮೇಲೆ ಇಡಬೇಕು. ನೀವು ದಿನ ಭೇಟಿಯಾಗುವವರು ಖಂಡಿತ. ಕೈಗಳನ್ನು ಅವರು ಏನು ಅವರ ಕಾಯಿಲೆಗೆ ಔಷಧಿ ತಗೊಳ್ತಾರೆ ಅದರ ಕರಡಿ ಇದೆಯಲ್ಲ ಅದರ ಮೇಲೆ ಇನ್ನೊಬ್ಬರು ಇಡುವುದು 2 ಕೈಗಳನ್ನು, ಅಲ್ಲೇ ಮೊಬೈಲ್ ಇಡುವುದು, ಅಲ್ಲಿಂದಲೇ ಅವರ ಕೆಲಸ ಶುರು. ಎಂಥ ವಿಶೇಷ ಅಂತ ಹೇಳಿದರೆ ಸರ್ವಧರ್ಮ ಸಮ್ಮೇಳನ ಆನ್ಲೈನ್ನಲ್ಲಿ ಮಾಡುವುದು, ಮಕ್ಕಳಿಗೆ ಶಿಬಿರಗಳನ್ನು ಆನ್ಲೈನ್ನಲ್ಲಿ ಮಾಡುವುದು, ಮುನಿ ಮಹಾರಾಜರುಗಳ ಸ್ವಾಧ್ಯಾಯಗಳನ್ನು ಆನ್ಲೈನ್ನಲ್ಲಿ ನಮ್ಮ ಮನೆಗೆ ತಲುಪಿಸುವುದು. ಅದು ಇನ್ನು ಹೇಳ್ತಾ ಹೋದರೆ ಅವರ ವಿಚಾರವಾಗಿ ಮಾತನಾಡುವುದು. ಆದರೆ ನಾನು ಜಸ್ಟ್ ನೆನಪಿಸಿದಷ್ಟೇ. ನಾನು ಹೇಳೋದು ಇಂಥ ಸಾಧಕರು ನಮ್ಮ ನಡುವೆ ಇದ್ದಾರೆ ಅಲ್ವಾ ಅನ್ನೋದೇ ನಮ್ಮ ಜೈನ ಶ್ರಾವಕರಿಗೆ ಹೆಮ್ಮೆ ಅಂತ ನಾನು ಹೇಳೋದು. ನಾನು ನೆನಪಿಸಿ ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಧರ್ಮಸ್ಥಳದ ಪ್ರಥಮ ಮಸ್ತಕಾಭಿಷೇಕ ಆಗುವ ಸಂದರ್ಭದಲ್ಲಿ ಒಬ್ಬರು ಈಗಲೂ ಪ್ರಚಲಿತದಲ್ಲಿದೆ. ಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಯಾವ ಹಾಡುಗಳನ್ನು ನಾವು ಹೆಚ್ಚು ಪ್ರಚಾರದಲ್ಲಿ ಹೆಚ್ಚು ಆಸಕ್ತಿಯಿಂದ ನಾವೀಗ ಹಾಡಿಸ್ತೇವ, ಹಾಡ್ತಾರ, ಅದನ್ನು ನಾವು ಕೇಳ್ತೇವ ಅಲ್ವಾ ಮೇಡಮ್? ಗೋಮಟೇಶ ಜೈ ಗೋಮಟೇಶ್ ಅಲ್ವಾ? ರಂಗುಮಾ ರಂಗುಮಾ ಇದೆಲ್ಲ ಈ ಹಾಡುಗಳು ಆ ಕಾಲಕ್ಕೆ ಮಾತ್ರ ಅಲ್ಲ, ಈ ಕಾಲಕ್ಕೆ ಬಹುಶಃ ಇನ್ನು ಎಷ್ಟೋ ವರ್ಷ ಹೋದ್ರೂ ಕೂಡ ಇದು ಶಾಶ್ವತ. ಇಂಥ ಹಾಡುಗಳನ್ನು ರಚಿಸಿ ನಿರ್ದೇಶಿಸಿ ಹಾಡಿದವರು ಯಾರು ಅಂತ ಅಲ್ವಾ? ರವೀಂದ್ರ ಜೈನ್ ಅವರು, ಸರಿ ಅಲ್ಲ ಮೇಡಮ್? ಮುಂಬೈಯ ರವೀಂದ್ರ ಜೈನ್ ಅವರು, ಅವರ ವಿಷಯ ಹೆಚ್ಚಿನವರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಅವರ ಹುಟ್ಟು ಕುರುಡ. ಇನ್ನೊಬ್ರು ಕೈಯಲ್ಲಿ ಹಿಡ್ಕೊಂಡು ಅವರನ್ನು ವೇದಿಕೆಗೆ ತಂದು ನಿಲ್ಲಿಸುವಂಥದ್ದು. ಅವರು ಇಂಥ ಹಾಡುಗಳನ್ನು ರಚಿಸಿ ಎಂದೆಂದಿಗೂ ಚಿರಸ್ಥಾಯಿಯಾಗಿರುವಂತಹ ಎಂತಹ ಒಂದು ಪ್ರಬುದ್ಧತೆಯನ್ನು ಮೆರೆದಿದ್ದಾರೆ ಅಂತ ಹೇಳಿದ್ರೆ ಅವರ ಬಗ್ಗೆ ನಾವೊಮ್ಮೆ ಜ್ಞಾಪಿಸದಿದ್ದರೆ ಅದು ನಮ್ಮ ತಪ್ಪಾದೀತು ಎಂದು ಭಾವನೆ. ಜೊತೆಗೆ ನಾನು ಇನ್ನೂ ಒಂದು ನೆನಪು ಮಾಡೋದಾದ್ರೆ, ನಮ್ಮಲ್ಲಿ ಪಾಣಿಯರ ಬಸರೆ ವಿಜಯಮ್ಮ ಎಲ್ಲ ಬೆಗಿನವರು, ವಿಜಯಮ್ಮನ ಪರಿಚಯ ಬೇಕಿದ್ದಾರೆ. ವಿಜಯಮ್ಮನ ಸೊಸೆಯ ಪರಿಚಯ ಕೊಡೋದಂಗೆ ಇರ್ಬೋದು. ಶ್ಯಾಮಲಮ್ಮ, ದೀಪಕ್ ಅವರ ಧರ್ಮಪತ್ನಿ, ಅವರ ಮಗನ ಧರ್ಮಪತ್ನಿ ಶ್ಯಾಮಲ. ನಾವೆಲ್ಲ ಒಟ್ಟಿಗೆ ನೌಂಪಿ ಆಚರಣೆ ಮಾಡುವಂಥದ್ದು, ನಾವೆಲ್ಲ ಪಾಣಿಯರ್ನಲ್ಲಿ ನೌಂಪಿ ಆಚರಣೆ ಮಾಡುವಂಥದ್ದು. ಬಹಳ ಆಶ್ಚರ್ಯ ಅಂತ ಹೇಳಿದ್ರೆ, ಅಮೆರಿಕದಲ್ಲಿ ಅವರು ಜಾಬಲ್ಲಿರುವ ಕೂಡ ನೌಂಪಿ ಸಂದರ್ಭದಲ್ಲಿ ಇಲ್ಲಿ ಬರ್ತಿದ್ರು. ಅವ್ರು ವರ್ಷಕ್ಕೊಮ್ಮೆ ರಜೆ ಹಾಕೋದೇ ಸಂದರ್ಭದಲ್ಲಿ, ಅಂದರೆ ನೌಂಪಿಗೆ ಬರಬೇಕಲ್ಲ. ನನಗೆ ಮತ್ತೆ ಗೊತ್ತಾಯಿತು, ಅದೇ ಸಂದರ್ಭದಲ್ಲಿ ದಶಲಕ್ಷಣ ಪರ್ವ ಬರ್ತದಲ್ಲ, ಆಚರಣೆ ಮಾಡ್ತದೆ. ಈ ದಶಲಕ್ಷಣದ 10 ದಿನವೂ ಉಪವಾಸ, 10 ದಿನ ದಶಲಕ್ಷಣ ಯಾವ ರೀತಿ ಆಚರಿಸ್ತಾರೆ ಅಂತ ಹೇಳಿದ್ರೆ, ಉಪವಾಸದ ವೃತದ ಒಟ್ಟಿಗೆ ನೌಂಪಿ ಆಚರಣೆ, ಇಷ್ಟೆಲ್ಲ ಪೂಜಾ ವಿಧಿವಿಧಾನಗಳ ಜೊತೆಗೆ ಅವರು ಉಪವಾಸ ವ್ರತವನ್ನು ಆಚರಿಸ್ತಾರೆ ಅಂತ ಹೇಳಿದ್ರೆ ಇವರು ನಮ್ಮ ಸಮಾಜ ಹೆಮ್ಮೆ ಆಗಲಿ ಅಂತ ನಾನು ಕೇಳುವಂಥದ್ದು. ನಾವು ಇವರನ್ನು ಸ್ಮರಿಸಬೇಕು. ನಾನು ಕೇಳಿದವನು ಹೀಗೆ ಹೇಗಾಗ್ತದಮ್ಮ ಈ 10 ದಿನ ಎಲ್ಲ ಉಪವಾಸ ಆಗುವಾಗ ಅಂದ್ರೆ ನಾವು ಒಟ್ಟಿಗೆ ಇರ್ತೇವೆ. ಬಂಧುಗಳೇ, ಅವರೊಂದು ಮಾತು ಹೇಳ್ತಾರೆ, ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಈ ಭಾಷೆಗಳಲ್ಲಿ ಎಷ್ಟು ವಿಧ ಅಂತೇಳಿ. ಭಾಷೆಗಳಲ್ಲಿ ಎಷ್ಟು ವಿಧ ಅಂತ ಹೇಳಿದ್ರೆ ಭಾರತದಲ್ಲಿ ಅದು ಹೇಳಲಿಕ್ಕೆ ಸಾಧ್ಯ. ಬೇರೆ ದೇಶದಲ್ಲಿ ಅವ್ರ ದೇಶದ್ದೇ ಭಾಷೆ. ಇಲ್ಲಿ ತುಳುವಿನಿಂದ, ಕನ್ನಡದಿಂದ, ಇಂಗ್ಲಿಷ್, ಹಿಂದಿ ಶುರುವಾದರೆ ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳು ಸ್ಥಳೀಯವಾಗಿ, ತೆಲುಗು, ತಮಿಳು ಹೀಗೆ, ಅದು ಅವರ ವ್ಯಾವಹಾರಿಕ ಭಾಷೆ. ಆದರೆ ಆಚಾರ್ಯರು ಹೇಳ್ತಾರೆ, ನಮ್ಮ ಸತ್ಯವಾದ ಭಾಷೆ ಎರಡೇ, ಸತ್ಯವಾದ ಭಾಷೆ ಎರಡೇ ಇರೋದು. ಯಾವುದು ಅಂತ ಕೇಳಿದರೆ, ಒಂದು ದೇವನ ಭಾಷೆ, ಇನ್ನೊಂದು ಭಕ್ತನ ಭಾಷೆ. ಮನುಷ್ಯನಿಗೆ ಎರಡೇ ಭಾಷೆ, ಒಂದು ದೇವನ ಭಾಷೆ, ಇನ್ನೊಂದು ಭಕ್ತನ ಭಾಷೆ. ಕೊರುವೆನೆಂಬ ಭಾಷೆ ದೇವನದ್ದಾದರೆ ಗೆಲುವೆನೆಂಬ ಭಾಷೆ ಭಕ್ತನದ್ದು. ಆಚಾರ್ಯರು ಮತ್ತೆ ಹೇಳ್ತಾರೆ, ಕೊರುವೆನೆಂಬ ಭಾಷೆ ದೇವನದ್ದಾದರೆ ಏನದು ಅಲ್ಲ,
ಕೊಲ್ಲುವೆನೆಂಬ ಭಾಷೆನ ಕೊಲ್ಲುವ ಭಾಷೆ ಅಲ್ಲ. ನಾನು ನಿನಗೆ ಜನ್ಮವನ್ನು ಕೊಟ್ಟಿದ್ದೇನೆ, ನಿಮಗೆ ಜನ್ಮವನ್ನು ಕೊಟ್ಟಿದ್ದೇನೆ, ಜೊತೆಗೆ ಸ್ವಲ್ಪ ಕಷ್ಟಗಳನ್ನು ಕೊಟ್ಟಿದ್ದೇನೆ, ಅದಕ್ಕೆ ಕೊಲ್ಲುವೆನೆಂಬ ಭಾಷೆ. ಕೇವಲ ಜನ್ಮ ಮಾತ್ರ ಕೊಟ್ಟದ್ದಲ್ಲ, ಜೊತೆಗೆ ಸ್ವಲ್ಪ ಕಷ್ಟಗಳನ್ನು ಕೊಟ್ಟಿದ್ದೇನೆ. ಭಕ್ತ ಹೇಳ್ತಾನೆ ಗೆಲುವೆನೆಂಬ ಭಾಷೆ. ನಾನು ಏನದು ಗೆಲುವೆನೆಂಬ ಭಾಷೆ? ಎಲೆ ಜಿನೇಂದ್ರ ಭಗವಂತನೇ, 1000 ಕಷ್ಟಗಳನ್ನು ಕೊಡು, ನಿನ್ನ ಪದತಲದಲ್ಲಿ ಹಣೆ ಹಚ್ಚಿ ನಮಸ್ಕರಿಸುತ್ತೇನೆ ದಿನ ಬಂದು. ಆದರೆ ನೀನು 1000 ಕಷ್ಟಗಳನ್ನು ಕೊಟ್ಟಿದ್ದೀಯಲ್ಲ, ಆ ಕಷ್ಟಗಳನ್ನು ವಾಪಸ್ ತಗೋ ಎಂಬ ಬೇಡಿಕೆಯನ್ನ ಇಡುವಂತ ಅಲ್ಪ ಭಕ್ತ ನಾನಲ್ಲ. ನೀನು ಕೊಟ್ಟ ಕಷ್ಟಗಳನ್ನ ನನಗೆ ಕೊಡಬೇಡ, ಅನುಭವಿಸಿ ಸಾಕಾಯಿತು ಎಂದು ಹೇಳುವುದಕ್ಕೆ ನಾನು ನಿನ್ನ ಪದತಲಕ್ಕೆ ಬಂದು ಹಣೆ ಹಚ್ಚಿ ನಮಸ್ಕರಿಸಿಲ್ಲ. ನಾನು ಕೇಳುವುದಿಷ್ಟೇ, ಜನ್ಮದ ಜೊತೆಗೆ ಕಷ್ಟಗಳನ್ನು ಕೊಟ್ಟಿದ್ದೀಯ ನೀನು, ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನನಗೆ ಕೊಡು, ಮಾತ್ರ ನಿನ್ನಲ್ಲಿ ವಿಚಾರಿಸ್ತೇನೆ ಅಂತ ಹೇಳ್ತೀನಿ. ಇದು ಭಕ್ತನ ಭಾಷೆ. ಬಂಧುಗಳೇ, ಇಂಥ ಒಂದು ಭಾಷೆಯನ್ನ ನೀಡುವಂತಹ ಧರ್ಮ ಇವತ್ತು ಈ ಜಗತ್ತಿನಲ್ಲಿದೆ, ಅದು ಜೈನ ಧರ್ಮ ಮಾತ್ರ ಎನ್ನುವುದನ್ನು ನಾವಿಲ್ಲಿ ಉಲ್ಲೇಖಿಸಬೇಕು. ಬಹುಶಃ ನಮ್ಮ ಉದಿತ್ ಕುಮಾರ್ ಇಲ್ಲಿದ್ದಾರೆ, ನೆನಪಾಗ್ತದೆ ಬಂಧುಗಳೇ. ಇವತ್ತು ಎಂಥವ್ರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ ತರಕಾರಿ ಅಂಗಡಿಯ ಒಬ್ಬ ವ್ಯಕ್ತಿ ಇವತ್ತು ಅವರ ಬಸದಿಯಲ್ಲಿ 3-4 ವರ್ಷದಿಂದ ದಿನ ಕಾಯ್ತಾರೆ. ಯಾಕಂದ್ರೆ ನಾನೊಂದು ಮಾನಸ್ತಭವನ್ನು ರಚಿಸಿಯೇ ಶುದ್ಧ ಸಂಪ್ರೋಕ್ಷಣೆ ಮಾಡ್ತೇನೆ. ಅವರನ್ನು ನೆನೆಯಬೇಕು, ಜೈನ ಸಮಾಜದ ಹೆಮ್ಮೆ ಅವರು. ಅಂತಹ ಒಂದು ಬಸದಿಗೆ ಮಾನಸ್ತಂಭವನ್ನು ನೀಡಿದ ನೀವು, ಬಹುಶಃ ನನಗೆ ನೆನಪಾಗ್ತದೆ, ನಾವೆಲ್ಲ ಅರಸರ ಕಾಲದಲ್ಲಿ ಇದ್ದೇವೆಯೋ ಎಂಬ ನೆನಪು ನನಗೆ ಆಗ್ತಾ ಇದೆ. ಯಾಕಂದ್ರೆ ಕರುಣಾಸಾಗರ್ಜಿಯವರು ಬೆಂಗಳೂರಿನಲ್ಲಿ ಈಗ ಕಾಲಾಂತರ ಆಗಿದ್ದಾರೆ, ಚಾತುರ್ಮಾಸ ಮಾಡ್ತಾರೆ. ಚಾತುರ್ಮಾಸ ಮಾಡುವ ಸಂದರ್ಭದಲ್ಲಿ ನಮ್ಮ ಉದಯವಾಣಿ ಪತ್ರಿಕೆಯ ಸಂಪಾದಕರು ಆಗ ವಿಶ್ವೇಶ್ವರ ಭಟ್ರು ಹೋಗಿ ಒಮ್ಮೆ ಭೇಟಿಯಾದ್ರು. ಬಹಳ ಜನ ಒಟ್ಟಾಗ್ತಾರೆ. ಏನಪ್ಪ ಕರುಣಾಸಾಗರ್ ಎಂತ ಅಂತ ವಿಷಯ ನಮ್ಗೆ ಗೊತ್ತು, ಹೊರ ಜಗತ್ತಿಗೆ ಗೊತ್ತಿರ್ಬೇಕಲ್ಲ. ಹೋಗಿ ಭೇಟಿ ಆಗ್ತಾರೆ, ಮಾತನಾಡ್ತಾರೆ, ಸಮಯ ತಗೊಳ್ತಾರೆ, ಮಾತನಾಡ್ತಾರೆ. ಮರುದಿನ ಉದಯವಾಣಿ ಪತ್ರಿಕೆಯ ಎದುರು ಪುಟದ ಬಲಭಾಗ, ಅಂದ್ರೆ ಅದು ಮೇನ್ ವಿಚಾರವನ್ನ ಉದಯವಾಣಿ ಮುಖ ವಿಜಯ ಕರ್ನಾಟಕದ ಆಗ ಉದಯವಾಣಿ ಇತ್ತ, ಈಗ ಇಲ್ಲ ವಿಜಯ ಕರ್ನಾಟಕ ವಿಶ್ವೇಶ್ವರ ಎದುರು ಪೇಜಿನ ಬಲಭಾಗದಲ್ಲಿ ಬರೀತಾರೆ, ಬೆಂಗಳೂರಿನಲ್ಲಿ ತರುಣ ಸಾಗರ್ ಆ ಚಾತುರ್ಮಾಸ ಆಚರಣೆ ಏನು ಬರೀತಾರೆ ಬಂಧುಗಳು. ಇವತ್ತು ಈ ಕಾಲಘಟ್ಟದಲ್ಲಿ ಒಬ್ಬ ಸುಜ್ಞಾನಿ, ಅಂದ್ರೆ ತಲೆ ಸರಿ ಇದ್ದಾವೆ, ಒಬ್ಬ ಸುಜ್ಞಾನಿ ರಾಷ್ಟ್ರ ಹೆದ್ದಾರಿಯಲ್ಲಿ ದಿಗಂಬರನಾಗಿ ಸಂಚರಿಸುವುದಕ್ಕೆ ಸಾಧ್ಯ ಇದ್ದರೆ ಅದು ಜೈನ ಶ್ರಾವಕರಿಗೆ ಮಾತ್ರ ಅಂತ ಹೇಳಿ ಬರೀತಾರೆ. ಇದು ನಮ್ಮ ಹೆಮ್ಮೆ ಅಂತ ನಾವು ಹೇಳುವ. ಆದ್ರಿಂದ ಸಮಯದ ಬಗ್ಗೆ ಪರಿಜ್ಞಾನ ಕೂಡ ಇಟ್ಟುಕೊಂಡು ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅಲ್ಲಿ ಮುಖ್ಯವಾಗಿ ನಾವು ಪಾಣಂತ ಬಯಲು ಬಸದಿಯನ್ನ 2 ವರ್ಷ ಆಯಿತು ನಮ್ಮ ಈಗ ವಾರ್ಷಿಕೋತ್ಸವ ಆರಂಭ ಆಗಿ. 2 ವರ್ಷದ ಹಿಂದೆ ನಮ್ಮ ಪಂಚಕಡೆ ನಾವಿದ್ರೆ ಅದಕ್ಕೆ 5 ವರ್ಷದ ಹಿಂದೆ ನಾವು ಶ್ರಮ ಪಟ್ಟಿದ್ದೇವೆ. ಕೇವಲ 1 ವರ್ಷದಲ್ಲಿ ಪ್ರಯತ್ನ ಬಂದು ನಮ್ಮಲ್ಲಿ ಯಾಕೆ ಈ ಹಠ ನಮಗೆ ಬಂತು ಅಂತ ಹೇಳಿದ್ರೆ, ಸುರೇಶ್ ಅಣ್ಣ ಹೇಳುವಾಗ ಹೇಳಿದ್ರು, ಅವರು ಕೃಷಿಕರು, ಆನಂತರ ಸಹಜವಾಗಿ ಸ್ವಲ್ಪ ಕಂಬಳದಲ್ಲಿ ಕೂಡ ಇದ್ರು ಓಟಗಾರನಾಗಿ. ಹೀಗೆ ಅವ್ರು ಮೊನ್ನೆ ಪ್ರಶ್ನೆ ಕೊಡಬೇಕು, ಅದಕ್ಕೆ ಹೇಗೆ ಈ ಕಡೆ ಬಂದ್ರಿ ನೀವು ಅಂತ. ಕಂಬಳ ಇದು ಅವರಿಗೆ ಸ್ವಲ್ಪ ಕಂಬಳ ಅಂದ್ರೆ ಏನು ಅಂತ ಸ್ವಲ್ಪ ಗೊತ್ತಿದೆ, ಅಂತ ಕೂಟದಲ್ಲಿ ಈಚೆ ಹಾಗೆ ಬಂದ್ರಿ ಅಂತ ನಾನು ಹೇಳಿದೆ. ಏನಿಲ್ಲ, ಅಷ್ಟೇ, ಏನಿಲ್ಲ, ಕೆಲವು ಕ್ಷಣ ಸಾಕಾಗ್ತದೆ. ಮನುಷ್ಯ ಆಚೆ ನೀಚೆ ಬರಲಿಕ್ಕೆ ಕೆಲವು ಕ್ಷಣ ಸಾಕಾಗ್ತದೆ. ನಮ್ಮ ಕಡೆ ಕೂಡಿಬೇಲಿನಲ್ಲಿ 1 ವರ್ಷ, ಪಾಂಡವಬೈಲಿನಲ್ಲಿ 1 ವರ್ಷ ಮಹಾವೀರ ಜಯಂತಿಯನ್ನು ಆಚರಿಸಿದ್ದೇವೆ ನಾವಾಗ. ಮುನ್ರಾಜ್ ಸರ್ ನಮಗೆ ಭಾಷಣಕ್ಕೆ ಬರುತ್ತೆ. ಹಾಗೆ ಬಹಳ ಆಪ್ತ ನಾನು ಅವರಿಗೆ ಒಮ್ಮೆ ಕದ್ದು ಹೇಳಿದ್ರು, ಆದರೆ ಇದು ಸರಿ ಇಲ್ಲ, ಯಾವುದು ಕಂಬಳಕ್ಕೆ ಹೋಗೋದು ಸರಿ ಇಲ್ಲಲ್ಲ ಅವ್ರಿಗೆ. ಈ ಬಸದಿಯ ಕತೆ ಎಲ್ಲಿ ಮಹಾವೀರ ಜಯಂತಿ ಈ ಸ್ಥಿತಿಯಲ್ಲಿ ಮಾಡೋದು ಇದು ಸರಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಅನಂತರಯ್ಯ ಮಾಸ್ಟರ್ ಪಾಣಿಯರು ಅವರನ್ನೆಲ್ಲ ಕರೆಯುವುದು. ಆದರೆ
ಏನೇ ಇರಲಿ ಇದನ್ನು ಸ್ವಲ್ಪ ಕಡಿಮೆ ಅವರು ನೋವಾಗಲಿಕ್ಕಿಲ್ಲ ಮಾತನಾಡಿ. ಅವರು ಮಾತನಾಡಿದೆಷ್ಟು ಅಂತ ಹೇಳಿದ್ರೆ ಒಂದು ಕವಿ ಹೇಳ್ತಾನೆ, ಮುಂಜಾನೆ ಮಂಜು ಹನಿ ಮೇಲೆ ಪಾರಿಜಾತ ಹೂ ಬಿದ್ದಂತೆ ಅಂತ. ಮುಂಜಾನೆ ಮಂಜು ಹನಿಯಲ್ಲಿ ಪಾರಿಜಾತ ಹೂ ಬೀಳುವಾಗ ಹನಿ ಕೂಡ ಆಚೆ ಈಚೆ ಆಗುದಿಲ್ಲ ಅಂತಾರೆ. ಅಂತ ಮಾತು ಪಾಣಿರ ಅಂದ್ರೆ ಮಾತು ಅವ್ರು ಹೇಳಿದ್ರು. ಅದು ನಿನ್ನುವಂತೆ ಕಮ್ಮಿ ಮಾಡ್ತಾರೆ ಅವಾಗ ಅಂತ ಹೇಳಿ, ಅದು ಕಂಬಳಕ್ಕೆ ಹೋಗುದು ಸ್ವಲ್ಪ 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 ಸ್ವಲ್ಪ. ಹಾಗೆ ನನಗೆ ಬಹಳ ಚಿಂತನೆ ಆಯಿತು. ಗಟ್ಟಿ ಮನಸ್ಸು ಮಾಡಿದೆವು. ನಮ್ಮ ಊರಿನ 6-7 ಮನೆಗಳಿದ್ದು, ಅದೇ ನಮ್ಮ ಪೆರಿಯಾರು, ನಮ್ಮ ಮರೆ ತೊಟ್ಟು, ನಾವೇ ಅಲ್ಲಿ ಒಂದು ಭವಂತ ಕಟ್ಟು, ಹೀಗೆ ಒಂದು 6-7 ಮನೆಗಳಿರುವವರನ್ನೆಲ್ಲ ಕರೆದು ನಾವೊಂದು ವಿಚಾರವನ್ನು ಮಾತನಾಡಿದ್ರು. ನಮ್ಮ ಸನತನ್ನು ಕೂಡ ಬಂದಿದ್ರು ಆ ಮಾತುಕತೆಗೆ, ಅವರು ನಮ್ಮ ಜೊತೆ ನಿಂತಾರೆ ಅವರು ಕೂಡ. ಹಾಗೆ ಮಾತನಾಡಿ ಕೊನೆಗೆ ಅದನ್ನು ಜೀರ್ಣೋದ್ಧಾರ ಮಾಡುವ ನಿರ್ಧಾರಕ್ಕೆ ಬಂದೆವು. ಮೊದಲ ನಮ್ಮ ಮಾಡಿದ ಕೆಲಸ ಅಂದರೆ ಯಾರಾದರೂ ಜೀರ್ಣೋದ್ಧಾರ ಮಾಡುವವರಿಗೆ ನನ್ನೊಂದು ಚಿಂತನೆ ಅಷ್ಟೇ ಇದೆ. ಬಸದಿ ಜೀರ್ಣೋದ್ಧಾರ ಮಾಡುವಾಗ ಯಾವ ಆ್ಯಕ್ಷನ್ ಫಸ್ಟ್ಗೆ ತಗೊಳ್ಬೇಕು ಅಂತ, ಹಾಗೆ ನಾನು ಹೇಳುವಂಥದ್ದು. ಹಾಗೆ ಪ್ರಥಮವಾಗಿ ನಾವು ಮಾಡಿದ ಕೆಲಸ ಏನು ಅಂತಂದರೆ, ನಮ್ಮ ಸೀಮೆಯ ಮಠಾಧಿಪತಿಗಳು ಯಾರು ಅಂತ ಕಾರ್ಕಳದ ಮಠಕ್ಕೆ ಹೋಗಿ ಅವರಲ್ಲಿ ಪ್ರಾರ್ಥನೆ ಮಾಡಿ ಅವರನ್ನು ನಮ್ಮ ಬಸದಿಗೆ ಆಹ್ವಾನಿಸಿ, ಆ ಮೂಲಕ ಅಲ್ಲಿ ನಿಜವಾಗಿ ಇವತ್ತು ಕೂಡ ನೆನಪಿದೆ, ಅವರು ಬಂದು ಒಂದು 20 ನಿಮಿಷ ಭಾಷಣ ಮಾಡಿದ್ದಾರೆ. ಅದು ಎಷ್ಟು ರೋಮಾಂಚನ ಅಂತ ಹೇಳಿ ಕೆಲವರು ಆಗಲೇ ಅಲ್ಲೇ ಕಣ್ಣೀರು ಹನಿಬಿದ್ದಿದೆ. ಯಾವ ರೀತಿ ಅವರು ಹೇಳಿದ್ದಾರೆ, ನೀವು ದೇವರಿಗೆ ಅಭಿಷೇಕ ಮಾಡದೆ ನೀವು ಮನೆಯಲ್ಲಿ ಎಂಥ ಸೌಭಾಗ್ಯ ಇದ್ರೂ ಕೂಡ ಅದು ಅಲ್ವಾ, ಅದು ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಪೂಜೆ ನಿಂತಿತ್ತು, ಬಂದು 20 ವರ್ಷ ಪೂಜೆ ನಿಂತಿತ್ತು ನಮ್ಮ ಬಸದಿ ಎಲ್ಲ. ಅಲ್ಲಿ ಬಲ್ಲೆ ಮುಡ್ಡೆ ಎಲ್ಲ ಇದ್ದು ಆ ದಾರಿಯಿಂದ ಯಾರಾದರೂ ಹೋಗುವವರಿಗೆ ಹೆದರಿಕೆ ಆಗ್ತದೆ. ಯಾಕಂದ್ರೆ ದೇವರ ಸನ್ನಿಧಿ ಕತ್ತಲೆ ಒಂದು ನಮ್ಮನ್ನು ಏನೋ ಅವರಿಗೆ ಆಗುವುದು, ಇಲ್ಲಿ ಏನೂ ಹೋಗ್ಲಿಕ್ಕೆ ಸ್ವಲ್ಪ ಹೆದರಿಕೆ ಅಂತ ಜಾಗವನ್ನ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು. ಹಾಗೆ ನಾವು ಗುರುಗಳ ಆಶೀರ್ವಾದದ ಪ್ರಕಾರ ಆ ಜಾಗವನ್ನು ರಿಜಿಸ್ಟ್ರೇಷನ್ ಮಾಡೋದು ಮೊದಲು ದೇವರ ಹೆಸರಿಗೆ, ಹೀಗೆಲ್ಲ ಮಾಡಿ ಮುಂದೆ ನಾವು ಏನು ಮಾಡ್ತೇವೆ ಅಂತ ಹೇಳಿ ಒಂದೇ ಒಂದು ಮಾತು ಹೇಳ್ತೇನೆ. ನಾವು ಮುನ್ರಾಜ್ ರೆಂಜಾಳ ಅವರಲ್ಲಿ ಮನವಿ ಪತ್ರವನ್ನು ನಾವು ತಯಾರಿಸಿದ್ದೇವೆ. ಈ ಮನವಿ ಪತ್ರ ತಯಾರು ಮಾಡುವಾಗ ಅದರಲ್ಲೇ ಬಹುಶಃ ಒಂದು ವಾಕ್ಯ ಇದೆ, ಶ್ರಾವಕರ ಕಡೆ ನಮ್ಮ ನಡೆ ಅಂತೇಳಿ. ಇದು ಆರಂಭ, ನಮ್ಮ ಅಭಿಯಾನ ಶುರುವಾಯಿತು. ಎಷ್ಟು ನಾವು ಅಭಿಯಾನವನ್ನು ಮುಂದುವರಿಸಿದ್ವಿ ಅಂತ ಹೇಳಿದ್ರೆ, ಬಹುಶಃ 1,000 ಮನೆಗಳಿಗೆ 3 ವರ್ಷದಲ್ಲಿ ನಾವು ಭೇಟಿ ಕೊಟ್ಟಿದ್ದೇವೆ. 1,000 ಮನೆಗಳು ನಾವು ಭೇಟಿ ಕೊಟ್ಟದ್ದು. ವಿದ್ಯಾಣ್ಣ ನಿಮ್ಮ ಮನೆಗೂ ಬಂದಿದ್ದೇವೆ. ಯಾರು ಕೇಳಿದ್ರೆ ನಮ್ಮ ಮನೆಗೆ ಬಂದರೆ, ಮಿತ್ರಸೇನರ ಮನೆಗೆ ಹೋದವರು ಅವರ ಪತ್ನಿ ಇರಲಿಲ್ಲ, ಇವರಿಗೆ ಊಟ ಮಾಡಲಿಕ್ಕೆ ಮಕ್ಕಳು ಹುಡುಗರಲ್ವ, ಮತ್ತೆ ಇವರಲ್ಲ, ಎಲ್ಲ ಮಾಡಿ ತಯಾರು ಮಾಡಿ ಹೋಗಿದ್ದಾರೆ. ನಾವು ಚೆನ್ನಾಗಿ ಊಟ ಮಾಡಿ ಹೋದೆವು. ಅವರಿಲ್ಲ ಅಲ್ಲ, ಮಿತ್ರಸೇನಿದ್ರು, ನಾವೇ ಬಡಿಸಿಕೊಂಡು ನಾವೇ ಊಟ ಮಾಡಿ ಹೋದ. ಇಂಥದ್ದೆಲ್ಲ ಘಟನೆ ನಮ್ಮ ಇದರ ನೆನಪಿಗೆ ಬರುದು. ಈಗ ಈ 1,000 ಮನೆಗಳಿಗೆ ಒಟ್ಟು 8,000 ಕಿಲೋಮೀಟರ್ ನಮ್ಮ ಪಯಣ. ಈಗ ಮಾಡಿ ನಾವು ಸುಮಾರು 65 ಆ ಕಾಲದಲ್ಲಿ, ಅಂದರೆ ಇದು ಸಾಧಾರಣ 5 ವರ್ಷದ ಹಿಂದಿನ ಕಥೆ ನಂದು, 65 ಲಕ್ಷ ರೂಪಾಯಿಗಳನ್ನು ನಾವು ಸಂಗ್ರಹ ಮಾಡಿ ಕೊನೆಗೆ ನಮ್ಮ ಎಲ್ಲ ಬಜೆಟ್ 75 ಲಕ್ಷಕ್ಕೆ ಹೋಯಿತು. ಆದರೂ ಒಂದು 10 ಲಕ್ಷ ಬರುತ್ತೆ. ಆದರೂ ನಾವು ಸಾವಕಾರ ಅದನ್ನೆಲ್ಲ ವ್ಯವಸ್ಥೆ ಮಾಡಿ, ಯಾರು ನಮ್ಮಲ್ಲಿ ಫೋನ್ ಮಾಡಿ ನಂದು ಬಾಕಿ ಇದೆ, ಬಿಲ್ಲು ಬಾಕಿ ಇದೆ, ಇನ್ನೊಬ್ರು ಕೇಳಲಿಕ್ಕೆ ನಮ್ಮ ಹತ್ರ, ಅದನ್ನೆಲ್ಲ ನಾವು ಸುಧಾರಿಸಿಕೊಂಡು ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಯಾರಾದರೂ ಪಂಚಕಲ್ಯಾಣ ಅಥವಾ ಒಂದು ಬಸದಿ ರಿಪೇರಿ ಜೀರ್ಣೋದ್ಧಾರ ಮಾಡೋದಾದ್ರೆ ನಾನು ಹೇಳಿದಿಷ್ಟೇ. ಹೀಗೆ ನಾವು ಕಷ್ಟ ಬರಬೇಕು. ನಮ್ಮ ಶ್ರಾವಕರ ಮನೆಗೆ ಹೋದಾಗ ನಮಗೆ ಅರ್ಥ ಆಗ್ತದೆ, ನಮ್ಮ ಶ್ರಾವಕರು ಯಾರು ನಮ್ಮನ್ನು ಬಿಟ್ಟಾಕುವುದಿಲ್ಲ. ಯಾರು ಕೂಡ ನಮ್ಮ ಜೈನ ಶ್ರಾವಕರನ್ನ ಹಾಗೆ ಯಾರು ಕೂಡ ಬಿಟ್ಟಾಗೋದು, ನಮ್ಮನ್ನೆಲ್ಲ ಸುಧಾರಿಸ್ಕೊಂಡು ಹೋಗ್ತಾರೆ. ನಂತರ ನಾನು ಒಂದು ಮಾತು ಹೇಳ್ತೇನೆ, ಹಾಗೆ ಹೋಗುವಾಗ ನಮಗೊಂದು ಅನುಭವ ಆಗ್ತದೆ. ಎಲ್ಲರೂ 15-20 ಲಕ್ಷದ AC ಕಾರ್ನಲ್ಲಿ ಓಡುವವರು ಮಾತ್ರ ಅಲ್ಲ ಜೈನರಲ್ಲಿ. ಕಾರಲ್ಲ, ಬೈಕ್ ತಗೊಳ್ಳಿಕ್ಕೂ, 2 ವೀಲರ್ ತಗೊಳ್ಳಿಕ್ಕೂ ಅಸಾಧ್ಯವಾದವರು ಇನ್ನೂ ನಮ್ಮ ಸಮಾಜದಲ್ಲಿ ಸಿಗ್ತಾರೆ. ಇದು ಗೊತ್ತಾಗಬೇಕು ಅಂತಾದ್ರೆ ನಮ್ಮ ಸಮಾಜದ ಬಗ್ಗೆ ಕೂಡ ಕಳಕಳಿ ಬೇಕು. ಕೇವಲ ಬಸದಿ ನಿರ್ಮಾಣ ಅದು ಬೇಕು, ಅದು ಉದ್ದೇಶ. ಜೊತೆಗೆ ನಮ್ಮ ಸಮಾಜದ ಬಗ್ಗೆ ಕೂಡ ಸ್ವಲ್ಪ ಕಳಕಳಿ ಬೇಕು. ಯಾವುದೇ ಒಂದು ಬಸದಿಯ ಜೀರ್ಣೋದ್ಧಾರ ಮಾಡಿ ಪಂಚಕಲ್ಯಾಣ ಮಾಡುವ ಆ ಶ್ರಾವಕರ ನನ್ನ ಪ್ರಾರ್ಥನೆ ಏನು ಕೇಳಿದ್ರೆ, ಒಂದು ಬಸದಿಯ ಒಕ್ಕೂಟದವರು ನಮ್ಮ ಈ ಸಮಾಜದ ಅಶಕ್ತರ ಒಂದು ಮನೆಯನ್ನಾದರೂ ದತ್ತು ತಗೊಂಡು ಅವರನ್ನು ಸುಧಾರಿಸುವ ಕೆಲಸವನ್ನು ನಾನು ಮಾಡಬೇಕು. ಇದು ನನ್ನ ಪ್ರಾರ್ಥನೆಯೊಂದಿಗೆ ನಮ್ಮನ್ನ ಬಹಳಷ್ಟು ಪ್ರೀತಿಯಿಂದ ಕರೆದಿದ್ದೀರಿ, ಆ ಜೊತೆಗೆ ಗೌರವವನ್ನು ನೀಡಿದ್ದೀರಿ. ಬಹಳ ಸಂತೋಷ ಆಯಿತು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಜೈ ಜಿನೇಂದ್ರಗಳು ನಮಸ್ಕಾರ. ಆದಿರಾಜರಿಗೆ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಹಳಷ್ಟು ವಿಚಾರಗಳಿವೆ. ಆದರೆ ಸಮಯ ಕಮ್ಮಿ ಆದಾಗ ಕಾಣ್ತಾ ಇದೆ. ಅಷ್ಟೊಂದು ವಿಚಾರಗಳು, ಅಷ್ಟೊಂದು
ವ್ಯವಸ್ಥಿತವಾಗಿ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ನಂತರ ಪಾರ್ಶ್ವನಾಥ ಸ್ವಾಮಿಗೆ ವಿವಾದ ನಮಸ್ಕಾರ ಮಾಡಿಕೊಂಡು ಅಂತಿಮ ಪರಮಾತ್ಮ ಮಾಡಿ ಅದರಲ್ಲಿ ಮೊತ್ತ ಸೇವನ ಕರುಣಾಭಿಮಾನಿ ಒಂದು ಭಗಿನಿಯರು ಇಂದು ಧರ್ಮದ ವಿಷಯಗಳು ಬಹಳ ಕಡಿಮೆ ಜಿಲ್ಲೆಗಳಿಗೆ ಕಡಿಮೆ ಪ್ರಾಥಮಿಕ ಶಾಲೆಗಳಿಗೆ ಪಾಠ ಮಾಡ್ತೀನಿ. ಇಂಥ ಅನುಭವ ಕಡಿಮೆ. ಇದು ನಾಗರಾಜರು ನನಗೆ ಯಾವ ರಜೆ ಇರಬಹುದು 6-8 ಕಿಲೋಮೀಟರ್ ದೇವಧರ್ಮದ ವಿಷಯ ಆಗಲಿ ಜೀವ ಆಗುತ್ತದೆ ಎಂದು ಆಗ ಗೊತ್ತಿ ಏನು ಕನ್ನಡದಲ್ಲಿ ನಾಶಿಯ ಏನು ಒಂಚಾರ ಜೈನ ಧರ್ಮದ ವಿಚಾರ ಮತ್ತಿನ ಇಂಚಿನ ಒಂದು ಜೈನ್ ಮಿಲನ ಜೈನ್ ಮಿಲನಕ್ಕೆ ರಾಜಿ ಮಾಡ್ಕೊಂಡಿದ್ದೆ ಅಂತ ಅದು ಐದು ಹತ್ರಗಳು ಧರ್ಮದ ವಿಷಯ ಮಾತೆ ಬಂದಿದೆ. ಬಹುಶಃ ರಾಜಗಳಿಂದ ಕೂಡ ಈ ಪ್ರವಚನ ಮಾತಿದ್ದೇವೆ ಅಂತಾದರೆ ಒಂದು ಮುಖ್ಯವಾದ ಏನು ಧರ್ಮದಿಂದ ಮಲ್ಲಗಳಿಗೆ ನಿಜವೇ ಏನು ನಮ್ಮ ಚಿತ್ರ ಶಕ್ತಿ ಎಂದಿದ್ದಿ ಪ್ರಾಯ ಆದಿತ್ತು ಆಗ ದೇವರನ್ನ ಹಾಕೋದು ಈ ದಿನ ಇದು ಶಾಸ್ತ್ರದ ಶಕ್ತಿ ಚಿತ್ರ ನಿಗ್ರಹ ಏನು ಪ್ರಾಯ ಮಾತ್ರ ನೀವೇ ಐದು ಮಾತ್ರ ಹೀಗೆ ನಿಗು ಹೀಗೆ ಗೊತ್ತಿಂದ ನಾವು ಕನ್ನಡ ಹೆಚ್ಚಿಗೆ ಸಾಧ್ಯತೆ ಉಂಟು ಆಗ ಅನುಸರಣೆ ಮಾಡ್ಕೊಳ್ಳಿ ನೀವು ಧರ್ಮದ ವಿಷಯವನ್ನು ಅನ್ಕೊ ಆಗ ಅನುಸರಣೆ ಮಾಡ್ಕೊಂಡು ನಾವು ಬಾಯಿಲ್ಲ ಕಷ್ಟ ಬಾಯಿ ಪಂಚೆ ಇದೆ ಆಗಾಗ ಬಂದೆ ಅಂಚಿನ ಬಾಯಿ ಹಿಂಸ ಪಂಚೆ ಅಂಚಿನ ಅನುಸರಣೆ ಮಾಡ್ಕೊಳ್ಳೋ ಸಾಧ್ಯತೆ ಉಂಟು ಮಾಡ್ಕೊಂಡು ಕೃಷಿಗೆ ಅದೇ ಜೋಕ್ರೆ ನಮ್ಮ ಸಂಸ್ಕಾರದ ದೃಷ್ಟಿಗೆ ಜೋಕ್ರೇನು ವಿಚಿತ್ರ ಧಾರ್ಮಿಕ ಸಭೆಗೆ ಅಥವಾ ಅದಕ್ಕೆ ನಮ್ಮ ದೈನಿಕ ಹೆಚ್ಚಿಗೆ ಅದು ತಗೊಂಡು ನಮ್ಮನ್ನ ಇತರ ಜೋಕ್ರು ತುಂಬ ಜನಾಂಗ ಆಗ್ತದೆ ಅಗ್ರೇ ತಿಳುವಳಿಕೆ ಸಂಸ್ಕಾರದವರು ಇಂಜನಿಯರ್ ಈ ಸಂದರ್ಭಗಳು ಕನ್ನಡ ಇಚ್ಛೆ ಮಾಡ್ತಾರೆ ಹೋಗಿ ನಾವು ದರ್ಶನ ಭಕ್ತಿಗೆ ದರ್ಶನ ಹೋಗ అయిన ದೇವರ ರೂಪನು ನಮ್ಮ ಸಾಧಾರಣ ಒಂದು ತೂಗುದು ನಮಸ್ಕಾರ ಮಂಟ ಹೆಚ್ಚು ಮಾಡ್ಕೊಂಡು ರೊಟ್ಟಿಗೆ ಸೀರೆ ಬರ್ಪ ತಾನೇ ಭಕ್ತಿ ಹೋಗಿ ಬರ್ಪ ಅಂತ ನಮ್ಮ ಸಾಷ್ಟಾಂಗ ಈ ಬಾರೆ ಕೈಲು ಬಾಡ ಕಾಯ್ದ ಮಾಡ ಗೊತ್ತುಂಟು ಕೊಂಚ ಬಗ್ಗದೆ ಕೈಲು ಬಾಡೋದು ಅಂಚ ನಮ್ಮಲ್ಲ ದೇವರನ್ನ ಆ ಭಕ್ತಿ ಬರ್ತಿದೆ ತಲೆ ಬಗ್ಗಾದೆ ನಮಸ್ಕಾರ ಮಾಡ್ತಾನೆ ಮಾತ್ರ ಅವ್ರು ನಮಗೆ ಒಂದು ಸಾರ್ಥಕ ಉಂಟಾಗಿ ಈ ಸಂದರ್ಭದಲ್ಲಿ ಹೆಚ್ಚು ಮುಖ್ಯವಾದ ರೈತರಿಂದ ಜೋಕ್ರಿಗೆ ಬಂದ ವಿಷಯ ಮತ್ತು ಜೋಕ್ರ ಸಂಖ್ಯೆ ಭಾರಿ ಕಡಿಮೆ ಅಂದು ನಿಗ್ರಹ ನಮ್ಮ ಹಿರಿಯರಿಗೆ ಎರಡನೇ ರಾಯರ ಹಿರಿಯರಾದ ಜ್ಞಾನೋಳಿಗೆ ಹೆಚ್ಚಿಯಾಗಿತ್ತು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿನ ಕಾಲ ವಿಷಯ ಧರ್ಮದ ವಿಷಯಕ್ಕೆ ಚೌಕಿಯಲ್ಲಿ ತನ್ನ ವಡಿಯನ ಮಕ್ಕಳು ಆಚಾರ್ಯ ದಯನಾಗಿ ತಿರುಗಿನಾಗಿ ಭಾರತೀಯ ಡಾಕ್ಟರ್ಗಳು ಲೆಕ್ಚರರ್ಗಳು ಒಂದು ಮಾತಾ ತಿರುಗಿನಾಗಿ ಜೈನ ಧರ್ಮದ ವಿಷಯ ಆ ಗೊತ್ತಿದ್ದಿ ಏನು ಪ್ರಾಥಮಿಕ ಹಂತಗಳು LKG UKG ಇದೆಲ್ಲ 1ನೇ ಕ್ಲಾಸ್ ಬರ್ತಿನ ಯಾರು ಜೈನ ಇದಕ್ಕೆ ಹೋಯ್ತು ಜೈನ ಜೈನ ಬಹುಶಃ ಪ್ರತಿಯೊಂದು ಕಲಿತ ಈ ಜೈನ ಒಂದು ಏತೋನ ಜೈನ ಸಂಘಟನೆಗೆ ಒಂದು ಸಾಧನ ಆಗೋದು ಬರಲಿ ಏನು ತೆಗುತ್ತೆ ಅಂಜಾಗೆ ನಮ್ಮ ಮಾತೆಲ್ಲ ಈ ಸಂಘಟನೆಯಲ್ಲಿ ಪಾಲ್ಗೊಳ್ಳುವುದು ಈ ಜೈನರ ವಿಚಾರವನ್ನು ತೆಗೆದು ನಮ್ಮ ಜೋಕುಲಿ ತೆರಿಪಾಗ ಮುಖ್ಯವಾಗಿ ತೆರಿಪವರು ಏನಿಲ್ಲ ಬುಕ್ಕು ಇದಾಯ್ತಂದ್ರೆ ಬಸ್ತಿಗೆ ದಿನೋ ಬರ್ತದೆ ಎಟ್ಟೆ ಆಗ ನಮಗೆ ಸಾಕಿ ವಾರವರೆಲ್ಲ ಒಂದು ಇಲ್ಲ ಬರ್ತದೆ ದರ್ಶನ ಮಾಡ್ಕೊಂಡು ಬಂದು ನಮ್ಮ ಗುರುಕುಲಕ್ಕೆ ಬನ್ನಿ ಏನು ಬಂದು ಎಲ್ಲ ಸಂತದ ಅಭಿಪ್ರಾಯ ಗುರುಕುಲಕ್ಕೆ ಬಂದದ್ದು ಏನು ಬಂದು
ಶಾಸ್ತ್ರದ ವಿಷಯಗಳು ಆಕೆ ತಿಳುವಳಿಕೆ ಇದ್ದು ನಮ್ಮ ಅಂಜಿಕೆ ಖಂಡಿತವಾದ ಒಕ್ಕಲಿ ಮುಖ್ಯ ಬೋಡಿತ್ರ ಒಂದು ಸಭಾಭವನದ ಕಾರ್ಯಕ್ರಮ ಮುಖ್ಯಬೋದು ಅಂಚಾದೆ ನಮಗೆ ವಾರ್ಷಿಕೋತ್ಸವ ಆನದ ಮುಪ್ಪದ ಮಾತ್ರ ಜನಕ್ಕೆ ಸೇರಿದೆ ನಿಜವಾಗಿ ಅಂತೇಳಿ ಐಶ್ವರ್ಯ ಅಂತೇಳಿ ಇದು ಹೆಂಚಿನಿಂದ ಮಕ್ಕಳು ಇತ್ತ ಮಸೂದೆ ಬಂದಾಗ ನಾವು ಬಾಗಿ ಇದ್ದಿದ್ದು ಓದಿದ್ದಾರೆ ಕುಗ್ಗಿದ್ದು ಓದಿತ್ತ ಇತ್ತೆ ಅನ್ಸತ್ತೆ ಇತ್ತಕ್ಕೆ ಇದ್ದಿದ್ದಿಲ್ಲ ಪ್ರತಿಯೊಬ್ಬರಿಗೆಲ್ಲ ಜೈನಿ ರಾಜ ಮಾಡ್ತಿರೋದ್ರಿಂದ ಅತ್ಯುತ್ತಮವಾಗಿ ಅನುಕೂಲತೆ ಒಂದು ಕೃಷಿಕ ಅಥವಾ ವ್ಯಾಪಾರನ ಕೆಲಸನ ಇಂಚಿತನೇ ಇಟ್ಟು ಬರ್ತದೆ ಒಂದು ಅನುಕೂಲ ಆಗ್ತದೆ ಅಂಚಾದ್ರೆ ಸ್ವಭಾವವಾಗಿ ಅಗತ್ಯ ಕೊಡ್ತದೆ ಜಾಗಮಟ್ಟ ಕಡಿಮೆ ಮಾಡ್ತಿದೆ ಏನು ತಿಳಿದಂತೆ ಇಂಡಿಯನ್ ನೋಡಿ ಕಳಕಳಿತ ವಿನಂತಿದಾಯಕರಿಂದ 14 ವರ್ಷದ ವಾರ್ಷಿಕ ಸಂದರ್ಭದ ದುಂಬು ಅವರಿಗೆ ಸ್ವಭಾವವನ್ನು ಮಾಡ್ತಿಲ್ಲ ಗೆಡ್ಡೆ ಮಾಡ್ತಿಲ್ಲ ಅಭಿಪ್ರಾಯ ಗೊತ್ತಿದ್ದಾಯ್ತಂದ ಇದಕ್ಕೆ ಸರ್ಕಾರದಿಂದ ನಮ್ಮ ಅಲ್ಪಸಂಖ್ಯಾತ ಈ ಸಂಸ್ಥೆಯಲ್ಲಿ ದುಡ್ಡಿನ ಸಾಧ್ಯತೆ ಉಂಟು ಅಂತ ಪುಸ್ತಕಗಳು ಮತ್ತು ವೃತ್ತಿಗೂ ನಾರಾಯಣ ರಸ್ತೆಗೆ 5 ಲಕ್ಷದ ಒಂದು ಅನುದಾನ ಕೊಟ್ಟ ಅಂಚ ಮುಟ್ಪಾಳ ಅಂಚಿತನ ಅನುದಾನ ಇತರ ಸಾಧ್ಯತೆ ಉಂಟು ಇದನ್ನು ಪ್ರಯತ್ನ ಬರೋದು ಬಂದದೆ ಇದನ್ನ ಬರೇ 5 ನಿಮಿಷದ ಪಾತ್ರವನ್ನು ಮುಗಿತದೆ ಇದನ್ನು ತಾನು ಸೇರಿದೆ ಒಂದು ಅವಕಾಶವಾಗಿ ಆಭಾರಿಯಾಗಿದೆ. ಶ್ರಾವ್ಯಕ್ಕೆ ರಾಯನಕಲೆ ಪ್ರತಿಯೊಂದಿಲ್ಲ ಬಸ್ತಿಗೆ ಬರ್ತದೆ ದೇವರ ದರ್ಶನ ಮಾಡಿಕೊಡೋದು ನಮಗೆ ನೆನಪು ಮತ್ತು ಕೊಡಂತ ನೀತ ಅಧ್ಯಕ್ಷರಿಗೆ ಧನ್ಯವಾದಗಳು. ಅಂಚನೆ ಒಂದು ವಿಚಾರ ಬಸ್ತಿದ ಗೋಪುರದ ಬಗ್ಗೆ ಇದುವರೆಗೆ ಸುಮಾರು 5 ಲಕ್ಷಗೂ ತಿಂಗಳು ಎಸ್ಟಿಮೇಟ್ ಕಾಣಬಹುದು. ಅವು ಸ್ಯಾಂಕ್ಷನ್ ಆಗ್ತದೆ ಅಂದರೆ ಎಲೆಕ್ಷನ್ ಟೈಮ್ ಆಗಿದ್ದು ಅವರ ದುಡ್ಡು ಇತ್ಯಾದಿ ಬಾಕಿ ಉಂಟು. ರೆಕಾರ್ಡ್ಸ್ ಕೂಡ ಗೋಡೆಯನ್ನು ಬಿಟ್ಟ ಪಾದ ಆಗ್ತದೆ ಅಂಚನೆ ಇನ್ನಿತ ವಿಭೂತಿ ಪುರುಷರು ಉಂಟು. ನನ್ನ ಬಗ್ಗೆ ಕೆಲವು ಗೊಂದಲಗಳು ಇರ್ತ ವಿಭೂತಿ ಪಂಡ ಅಲೌಕಿಕ ಹೊರತು ಶಿವಾರಾಧಕ್ಕೆ ಆಗ್ತದೆ. ಐನೇ ನನ್ನ ಬಗ್ಗೆ ಸ್ಪಷ್ಟನೆ ಬರ ಬಯಸಿ ನನ್ನ ಇತ್ತೆ ನಮ್ಮ ಪುಷ್ಪರಾಜರಿಗೆ ಗೌರವ ಪೂರ್ವಕ ಆರ್ಯನ ಒಂದು ಅಭಿನಂದಿಸವನೇ ಸಜ್ಜು ಅಂತ ಪುಷ್ಪರಾಜರಿಗೆ ವೇದಿಕೆ ಬರಲು ವಿಚಾರವಿಲ್ಲ. ಮೇರೆ APMC ನಿರ್ದೇಶಕರಾದ ಸುಮಾರು 5 ಲಕ್ಷದ 50 ಮೀಟರ್ ದಾತೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಲ್ಪಟ್ಟಿದೆ. ಈ ಸರ್ತಿ ಪಿರ 50 ಮೀಟರ್ ಅಂದರೆ ಟೋಟಲ್ 100 ಮೀಟರ್ ಕಾಂಕ್ರೀಟ್ ರಸ್ತೆಗೆ ಪ್ರಸ್ತಾವನೆ ಸಲ್ಲಿಸದೆ ಅವು ದುಡ್ಡು ಬೇಗನೆ ತಿಕ್ಕೊಂಡಿಟ್ಟು ಅಂಚೆ ದಿಕ್ಕನಾಗ ಆರೇನೆ ನಮ್ಮನ್ನ ಬರ್ತಿದ್ದಾರೆ ಅದಿತ್ತಲ್ಲ ನಮ್ಮನ್ನ ಶಾವಕೆರೆ ಅದಿತ್ತಲ್ಲ ಬೆಳ್ತಂಗಡಿಯಲ್ಲಿ ಬಹಳಷ್ಟು ಬಸ್ತಿ ಇರ್ತೇನೆ. ಬಳ್ಳಮಂಜ ಬಸ್ತಿಗೆ ಇದೆ. ಬಳ್ಳಮಂಜ ಬಸ್ತಿನ ಆರೆಗೆ ಪುನಃ ಅಭಿಮಾನವನ್ನು ಸೂಚಿಸದೆ ಆರೆಗೆ ಗೌರವಿಸಲು ನಮ್ಮನ್ನ ಮಾತ ಕರ್ತವ್ಯ ಬಂಧನದಷ್ಟೇ ಗೌರವಿಸುವುದಿಲ್ಲ. ಆರೇನೆ ಅಧ್ಯಕ್ಷರೇ ಹಾರಲ್ಲ ಸಾಲ ಪಡೆದು ಗೌರವಿಸಲು ಏನೊಂದಿಲ್ಲ. ಧನ್ಯವಾದಗಳು. ಇತ್ತೆ ಸಂಪ್ರದಾಯದ ಪ್ರಕಾರ ಇಂಗಳು ನೆನಪಿನ ಕಾಣಿಕೆಯನ್ನು ಕೊರ್ಪನ ಒಂದು ಸಂಪ್ರದಾಯ ನದಿಯೊಂದ ಇನ್ನಿತ ನೆನಪಿನ ಕಾಣಿಕೆನೆ ಅಧ್ಯಕ್ಷರಿಗೆ ವಿದ್ಯಾದರ್ಜೆಯನ್ನು ಮೇಲೆ ಕೊರಡು ಏನೊಂದಿಲ್ಲ. ಅತಿಥಿಗಳಿಗೆ ವಿಶಾಲ ಬರ್ತದೆ ನೆನಪಿನ ಕಾಣಿಕೊಳ್ಳು ಏನೊಂದಿಲ್ಲ.
ಎಂಕಲ್ನ ಬಸ್ತಿನಿ ಸುಮಾರು 25 ವರ್ಷೋಟಿಂಚಿ ಪ್ರಕಾಶ್ ಪಂಪುನಾರು ವಾರಗಳ ಬತ್ತೆ ಕ್ಲೀನ್ ಮಾಡ್ತಿದ್ದೆ ಅರ್ತದೆ ಗಡ್ತದ ಕೊಟ್ಟೇರಿ ಒಂಜಿ ವರ್ಷೋಟಿಂಚಿ ಅದಕ್ಕೆ ಎಂಕಲ್ನ ಬಸ್ತಿದ ಶ್ರಾವಕರನ್ನ ಉಲಾಯಿಡೆ ಒಂಜಿ ಸಮಿತಿಯಿಂದ ಮಾಡ್ತದ ಆ ಸಮಿತಿದ ಮುಖಾಂತರ ನಿನ್ನೆ ಕ್ಲೀನ್ ಮಾಡ್ತೊಂದಿಲ್ಲ ಒಂದು ಪಾರ್ಶ್ವನಾಥೆ ಬುಕ್ಕ ಪೂಜಿತ್ರಿ ಬಾಲಚಂದ್ರ ಹೆಗ್ಡೆ ಬುಕ್ಕ ಶ್ರಾವಕರಾದೆ ವಸ್ತ ವಿಶಾಲಕ್ಕ ಮೇರೆನೆ ಇನಿ ಇಂಗ್ಲಿಷ್ ಪರಿಚಯ ಮತ್ತು ಕೊಡ್ತಾ ಧನ್ಯವಾದ ಸಮರ್ಪಣೆ ರವಿಚಂದ್ರ ಚೌಟ ಇವರಿಂದ. ಸದ್ಧರ್ಮ ಶ್ರಾವಕ ಬಂಧುಗಳೇ, ಇದೀಗ ನಮ್ಮ ಈ ಬಳ್ಳಮಂಜ ಬಸದಿಯ 38ನೇ ವರ್ಷ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಇಲ್ಲಿಗೆ ಸಾಮಾನ್ಯವಾಗಿ 90 ವರ್ಷದ ಒಬ್ಬ ಯುವಕ ಅಧ್ಯಕ್ಷನಾದದ್ದು ಈ ದಿನ ಮಾತ್ರ. ಇಷ್ಟರವರೆಗೆ ಇಲ್ಲಿ ಯಾರೂ ಇಲ್ಲ. ಅವರ ವಯಸ್ಸನ್ನು ನೋಡಿ ನಾವು ಕೂಡ ಅವರ ವಯಸ್ಸಿಗೆ ಹತ್ತಿರ ಹೋಗ್ಬೇಕು ಅಂತ ಪ್ರಯತ್ನ ಪಡಬೇಕು. ಯಾಕಂದ್ರೆ ಅವರು ಮಾಡಿದಂತ ಸಾಧನೆ ನಾರಾಯಣಿಯಲ್ಲಿ ಅದನ್ನು ಹೇಳಲಿಕ್ಕೆ ಹೋದ್ರೆ ತುಂಬಾ ಉದ್ದಾದಿತ್ತು. ಅಂತ ಒಬ್ಬ ವ್ಯಕ್ತಿ ನಮಗೆ ಈ ದಿವಸ ಈ ಬಸದಿಗೆ ಬಂದು ಕೊಡುಗೆ ಕೊಟ್ಟು ಮಾರ್ಗದರ್ಶನ ನೀಡಿದಂತ ಅಧ್ಯಕ್ಷರಿಗೆ ಎಲ್ಲ ಶ್ರಾವಕರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದ ಸಮರ್ಪಿಸುತ್ತೇನೆ. ಆ ಬಳಿಕ ಬಹಳ ತೂಕದ ಮಾತುಗಳನ್ನು ಆಡಿದಂತ ಆದಿರಾಜರು ನನಗೆ ಧನ್ಯವಾದ ಹೇಗೆ ಕೊಡುವುದಂತ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಅಷ್ಟು ವಿವರವಾಗಿ ಸ್ಪಷ್ಟವಾಗಿ, ಮತ್ತೊಂದು ಏನಂದ್ರೆ ಅವರಿಗೆ ಸಮಯ ಅವಕಾಶ ಕಡಿಮೆ ಆಗಿ ಹೇಳ್ತಾರೆ. ಜೈನ ಧರ್ಮದಲ್ಲಿ ಧರ್ಮದ ಬಗ್ಗೆ ಮಾತಾಡುತ್ತಿದ್ರೆ ಸಮಯ ಅವಕಾಶ ಜೀವನ ಪರ್ಯಂತ ಮುಗಿಯಲಾರದ್ದು. ಹಾಗೆಯೇ ಮುಕ್ತಿ ಮಾತಾಜಿಯವರು 3 ದಿನ, ಅದಕ್ಕೆ ನಮ್ಮಲ್ಲಿ ಅಣುವ್ರತ, ಗುಣವ್ರತ, ಶಿಕ್ಷಾವ್ರತದಲ್ಲಿ ರೋಷದ ಉಪವಾಸ ಹೇಳಿದರು. ಯಾವಾಗ ಪ್ರಾರಂಭ ಆಗ್ತದೆ, ಮೊದಲನೇ ದಿನ ಮಧ್ಯಾಹ್ನ ತಗೊಂಡ್ರೆ ಮರುದಿನ ಇಳಿ, ಅನಂತರ 3ನೇ ದಿವಸದ ಮಧ್ಯಾಹ್ನ ಆಹಾರ ತೆಕ್ಕೊಳ್ಳೋದು. ಇದಕ್ಕೆ ರೋಷದ ಉಪವಾಸ ಅಂತ ಹೇಳಿದರು. ಶ್ರಾವಕರಿಗೆ ಬಹುಶಃ ಕಷ್ಟ. ಯಾಕಂದ್ರೆ ಪ್ರಾರಂಭದಲ್ಲಿ ಯೌವನದಲ್ಲಿ ಜೀವನೋಪಾಯಕ್ಕೆ ಶ್ರಮ ಪಡುವುದು, ಅನಂತರ ವಯಸ್ಸು ಮೀರಿದಾಗ ಅವರಿಗೆ ಶಕ್ತಿ ಕಡಿಮೆ ಆಗುವುದು ಇದು. ಆದ್ರಿಂದ ಜೈನ ಧರ್ಮದಲ್ಲಿ ಹೇಳಿದ್ದಾರೆ ಹೇಗೆಂದ್ರೆ, ನಿನ್ನ ಜೀವನೋಪಾಯಕ್ಕೆ ಯಾವಾಗ ನೀನು ಶ್ರಮ ಪಡುತ್ತೀಯೋ ಅದರಲ್ಲಿ ಒಂದು ಅಂಶ ಆತ್ಮನ ಚಿಂತನೆಗೆ ಬಿಡು, ಆಗ ವ್ರತ ನಿಯಮ ಮಾಡಲಿಕ್ಕೆ ಸಾಧ್ಯತೆ ಎಂಬುದಾಗಿ ಹೇಳಿದ್ದಾರೆ. ಒತ್ತಿ ನಮ್ಮ ಆದಿರಾಜರು ಅದನ್ನು ಒತ್ತಿ ಹೇಳಿದ್ದಾರೆ. ಮತ್ತು ಹೇಳಿದರು, ಈ ಕಾಲದಲ್ಲಿ ಒಂದು ಬಸದಿ ಜೀರ್ಣೋದ್ಧಾರ ಮಾಡುವಂತಹದ್ದು ಕಷ್ಟ ಆದರೂ ಸಾಧ್ಯತೆ ಅಂತ ಹೇಳ್ತಾರೆ. ಆದ್ರಿಂದ ಇದು ಜೈನ ಧರ್ಮೀಯರಲ್ಲಿ ಇತ್ತೀಚೆಗೆ ಅನೇಕ ಶ್ರಾವಕರು ಸ್ವಾಧ್ಯಾಯ ಮಾಡುವಂತಹದ್ದು, ಬಸದಿಗೆ ಬರುವುದು, ಬಸದಿಯ ಕೆಲಸಗಳಲ್ಲಿ ಆ ಬಸದಿಯ ಜೀರ್ಣೋದ್ಧಾರದಲ್ಲಿ ಶ್ರಮ ವಹಿಸುವಂತಹದ್ದು ತುಂಬಾ ಜಾಸ್ತಿ ಆಗಿದೆ. ಆದ್ರಿಂದ ನಾವು ಹೆಮ್ಮೆ ಪಡಬೇಕು. ಒಂದು ಕಾಲದಲ್ಲಿ ನಶಿಸಿ ಹೋದ ಬಸದಿಯ ಸುತ್ತ ಕಸ ಇದ್ದದ್ದು ಈಗ ಸ್ವಚ್ಛತೆ ಆಗಿದೆ. ಇಂಥ ಒಂದು ನಮಗೆ ಮಾರ್ಗದರ್ಶನದ ಮಾತುಗಳನ್ನು ನೀಡಿದಂತ ಆದಿರಾಜರವರಿಗೆ ನಾನು ಈ ಬಸದಿಯ ಕಾರ್ಯಕರ್ತರ ಪರವಾಗಿ, ಶ್ರಾವಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ಒಂದು ಗ್ರಾಮದಲ್ಲಿ ಅಥವಾ ಒಂದು ಬಸದಿಯಲ್ಲಿ ಒಬ್ಬರು ಮುಖ್ಯಸ್ಥರಾಗಿ ಸಿಕ್ಕಿಬಿಡ್ತಾರೆ. ಹಾಗೆ ಈ ಬಸದಿಗೆ ಒಬ್ಬರು ಆಧಾರ ಸ್ತಂಭ ಅಂತ ಹೇಳಿದ್ರೆ ನಮ್ಮ ವಜ್ರನಾಥ್ ಇವರು ಯಾವುದು ಅಂತ ನೋಡಿ ಬೇರೆ ಬೇರೆ ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂಥ ಒಬ್ಬ ಅಧ್ಯಕ್ಷರು ಇಲ್ಲಿ ಸಿಕ್ಕಿದ್ದು ಈ ಬಸದಿಯ ಒಂದು ಶ್ರಾವಕರ ಪುಣ್ಯ ಅಂತ ಹೇಳಬೇಕು. ಆದ್ದರಿಂದ ಅವರಿಗೂ ಕೂಡ ನಾನು ಎಲ್ಲಾ ಸೇರಿದ ಶ್ರಾವಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸುತ್ತೇನೆ. ಅನಂತರ ಜೈನರಲ್ಲಿ ಮುಂದಾಳುತನ ಇರುತ್ತದೆ, ಆದ್ರೆ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡು ಹೋಗ್ಲಿಕ್ಕೆ ಸಿದ್ಧರಿಲ್ಲ. ಯಾಕಂದ್ರೆ ಸ್ವಲ್ಪ ಸ್ವಾಭಿಮಾನ ಇರುತ್ತದೆ. ಆದ್ರಿಂದ ರಾಜಕೀಯದಲ್ಲಿ ಬಹಳ ಕಡಿಮೆ ಸಂಖ್ಯೆ, ರಾಜಕೀಯವನ್ನು ಮೀರುವಂತಹ ಶಕ್ತಿ ಇರುವಂತವರು ಜೈನರಲ್ಲಿದ್ದಾರೆ. ಇದೀಗ ನಾವು ಇಲ್ಲಿ ನಮ್ಮ
ಈ ಬಸದಿಯ ಶ್ರಾವಕರು ನಮ್ಮ ಪುಷ್ಪರಾಜರಿಗೆ ಒಂದು ಸನ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಅವರಲ್ಲಿ ಎದ್ದು ಕಾಣುವಂತ ಒಂದು ಪ್ರತಿಭೆ, ಆ ಬಗ್ಗೆ ನಾವು ಹೆಮ್ಮೆ ಪಡುವಂತಹದ್ದು. ಆ ಒಂದು ಅವರಿಗೆ ಇಲ್ಲಿ ಈ ಸಂದರ್ಭದಲ್ಲಿ ಅವರನ್ನು ಸತ್ಕರಿಸಿದ್ದಾರೆ. ಅವರು ಬಂದು ಈ ಒಂದು ಸತ್ಕಾರವನ್ನು ಸ್ವೀಕರಿಸಿದ್ದಕ್ಕಾಗಿ ನಾನು ಎಲ್ಲ ಶ್ರಾವಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸ್ತೇನೆ. ಅನಂತರ ನಮ್ಮ ಪೂಜಾ ವಿಧಿ ನಾವು ಮೊದಲು ಹೇಳಬೇಕಾದದ್ದು ಯಾವುದಂದ್ರೆ, ನಮ್ಮ ತೀರ್ಥಂಕರರಿಗೆ, ಪಾರ್ಶ್ವನಾಥ ತೀರ್ಥಂಕರರಿಗೆ ಬೆಳಿಗ್ಗೆ ಕ್ಷೀರಾಭಿಷೇಕ, ನಂತರ 24 ಕಲಶಗಳ ಅಭಿಷೇಕದ ಮೂಲಕ ನಮ್ಮ ಈ ಬಸದಿಯಲ್ಲಿ ಈ ದಿನ ಕಾರ್ಯ ಪ್ರಾರಂಭ ಆಗಿದೆ. ಆತ್ಮನ ಚಿಂತನೆಗೆ ಪ್ರಾರಂಭಿಸಲಾಗಿದೆ. ಆ ವಿಧಿವಿಧಾನಗಳನ್ನು ಕೊಟ್ಟಂತ ಪುರೋಹಿತರುಗಳಿಗೆ ನಾನು ಶ್ರಾವಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿ ನಡೆಯುವಂತಹ ಪೂಜಾ ವಿಧಿವಿಧಾನಗಳಲ್ಲಿ ನಮಗೆ ಅಂದ್ರೆ ಸುಶ್ರಾವ್ಯ ಸಂಗೀತ ಮತ್ತು ಅದೇ ರೀತಿಯಲ್ಲಿ ಅರ್ಚನೆಗೆ ಬೇಕಾದಂತ ವಿಧಿವಿಧಾನವನ್ನು ಮಂತ್ರದ ಮೂಲಕ ಗರಿಗುಡ್ಡೆ ಬಸದಿಯ ಪುರೋಹಿತರು ಮತ್ತು ಈ ಹಿಮ್ಮೇಳ ಗಾಯಕರು ಒಗ್ಗಟ್ಟಾಗಿ ಒಂದು ರೀತಿಯಿಂದ ಸುಮಾರು 25 ವರ್ಷದಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಅವರೆಲ್ಲರಿಗೂ ಕೂಡ ಶ್ರಾವಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅನಂತರ ನೋಡಿದ್ರೆ ನಮ್ಮ ಬಸದಿಗೆ ವಜ್ರರು ಹೇಗಿದ್ದಾರೋ ಹಾಗೆ ನಮ್ಮ ರಾಜವೀರೇಂದ್ರ ಇಲ್ಲಿ ಆಗುವಂತ ಎಲ್ಲಾ ಕೆಲಸಗಳಿಗೆ ಮಾರ್ಗದರ್ಶನ ಮಾತ್ರ ಅಲ್ಲ, ಶ್ರಮ ಪಟ್ಟು ಇದು ಯಾರು ಮಾಡಿದ್ದಾರೆ ಎಂಬುದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದದ್ದು ರಾಜವೀರೇಂದ್ರ. ಇವರು ತನ್ನ ತನುಮನ ಶ್ರಮ ಎಲ್ಲವನ್ನೂ ವಹಿಸಿ ಇಂಥ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡುತ್ತಾರೆ. ಅವರಿಗೂ ಕೂಡ ಶ್ರಾವಕರ ಪರವಾಗಿ ಧನ್ಯವಾದಗಳು. ಅನಂತರ ಇಲ್ಲಿ ಸಂಖ್ಯೆ ಕಡಿಮೆ ಆದ್ರೂ ಕೂಡ ನಮ್ಮ ಶ್ರಾವಕಿಯರು ಒಳ್ಳೆ ರೀತಿಯಿಂದ, ಸಂಖ್ಯೆ ಹೆಚ್ಚು ಬೇಕಂತ ಯಾರು ಹೇಳೋದಿಲ್ಲ, ಕಡಿಮೆ ಸಂಖ್ಯೆ ಆದ ಇದ್ರೂ ಕೂಡ ಆ ಪೂಜಾ ವಿಧಿವಿಧಾನದಲ್ಲಿ ಶ್ರಾವಕರ ಮೇಲೆ ಒಂದು ಅಚ್ಚು ಒತ್ತಿದಂತ ರೀತಿಯ ಒಂದು ಪೂಜೆಯನ್ನು ಮಾಡಿ ಎಲ್ಲರಿಗೆ ಕೂಡ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸ್ತ್ರೀಯರ ಸಂಖ್ಯೆ ಹೆಚ್ಚು ಉಂಟು, ಆದ್ರೆ ಕೆಲವರಿಗೆ ಬಿಪಿ ಇತ್ಯಾದಿ ತೊಂದರೆಯಿಂದಾಗಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೆ ಇದೆಲ್ಲ ಇಲ್ಲದವರು ನೋಡುವುದು ಮಾತ್ರ ಅಲ್ಲ, ಭಾಗವಹಿಸಿ ದೇವದರ್ಶನದಿಂದಾಗಿ ನಮ್ಮ ಎಲ್ಲ ಅಷ್ಟಕರ್ಮ ಬಿಟ್ಟು 148 ಕರ್ಮ ಉತ್ತರ ಕರ್ಮಗಳು ಅದೆಲ್ಲ ನಿರ್ಧಾರ ಆಗಬೇಕಾದ್ರೆ ದೇವದರ್ಶನ, ಪೂಜೆ, ದೇವ ಶಾಸ್ತ್ರ, ಗುರು, ಇದನ್ನು ನಾವು ಯಾವಾಗಲೂ ನಡೆವಾಗ ನುಡಿವಾಗ ಅಂತ ಹೇಳ್ತಾನೆ ರತ್ನಾಕರ. ಎಲ್ಲ ಸಂದರ್ಭದಲ್ಲಿ ನಾವು ನಮ್ಮ ಶ್ರಾವಕ ಕೆಲಸದ ಒಟ್ಟಿಗೆ, ಸಂಸಾರದ ಒಟ್ಟಿಗೆ ಅದನ್ನು ರೂಢಿಸಿಕೊಂಡ್ರೆ ಒಂದು ಭಾವದಲ್ಲಿ ನಾವು ದೇವಲೋಕ ಹೋಗಿ ಅಲ್ಲಿನ ಮುಂದೆ ಮೋಕ್ಷಕ್ಕೆ ತಲುಪುವಂತ ಸಾಧ್ಯತೆ ಇದೆ. ಆದ್ದರಿಂದ ಇವತ್ತು ಪೂಜೆ ಒಳ್ಳೆ ರೀತಿಯಲ್ಲಿ ನಡೆಸಬೇಕಂತ ಶ್ರಾವಕಿಯರಿಗೆ ನಾವು ಶ್ರಾವಕರ ಪರವಾಗಿ ಧನ್ಯವಾದ. ಅನಂತರ ಇಲ್ಲಿ ನಮಗೆ ಪ್ರತಿ ವರ್ಷ ಒಂದು ಭೋಜನದ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನೋಡಿ, ದಿವಂಗತ ವಂಶೀಧರ ಇಂದ್ರರ ಸ್ಮರಣಾರ್ಥ ಅವರ ಕುಟುಂಬಸ್ಥರು ಬಳಮಂಜ ಆತ್ಮಧ್ಯಾನದ ಬಗ್ಗೆ ಚಿಂತನೆ ಮಾಡುವಾಗ ಈ ಸಂಗೀತ, ಪೂಜೆ, ಆಮೇಲೆ ದೇವದರ್ಶನ, ಬಸದಿ ಆಗುವಂತ ಕಾರ್ಯಕ್ರಮ. ಅನಂತರ ಪ್ರತಿಯೊಬ್ಬರು ಕೂಡ ಹಸಿವೆಯಿಂದ ಹೋಗಬಾರದು, ಅನ್ನದಾನ ಶ್ರೇಷ್ಠ, ಇದು ಜೈನ ಧರ್ಮದಲ್ಲಿ ಮೊದಲನೆಯದು. ಆದ್ದರಿಂದ ಅಂತದ್ದನ್ನು ಕೂಡ ಇಲ್ಲಿ ಪ್ರತಿ ವರ್ಷ ಒಂದೇ ಒಂದು ಕುಟುಂಬದವರು ಮುಂದುವರಿಸ್ತಾ ಬಂದಿದ್ದಾರೆ. ಅಂದ್ರೆ ಇದು ಉಳಿದವರಿಗೆ ಮಾರ್ಗದರ್ಶನ. ಅವರಿಗೆ ಕೂಡ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಅದು ಮಾತ್ರವಲ್ಲದೆ ನಮ್ಮ ಬಸದಿ ಸ್ವಲ್ಪ ಹಳ್ಳಿಯಲ್ಲಿದೆ, ಆದರೆ ಇಲ್ಲಿ ವಠಾರದಲ್ಲಿ ನಮ್ಮ ಬಾಣಂತ ಬೇಲೂರು ಹೇಳಿದ ಹಾಗೆ ಮನೆಗಳು ಜೈನರದ್ದು ಕಡಿಮೆ, ಆದ್ರೆ ಸಂಖ್ಯೆ ನೋಡಿದ್ರೆ ಒಬ್ಬ ಬಂದವರಿಗೆ ಆಶ್ಚರ್ಯ ಆಗ್ಬೋದು. ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೇರಿ ಆತ್ಮನ ವಿಕಾಸವನ್ನು ಮಾಡಿಕೊಂಡಿದ್ದಾರೆ. ತನ್ನಾತ್ಮನನ್ನು ಶುದ್ಧೀಕರಿಸಿಕೊಂಡು ಹೋಗುವಂತ ವ್ಯವಸ್ಥೆ ಇಲ್ಲಿ ಆಗಿದೆ. ಆದ್ದರಿಂದ ಯಾರ್ಯಾರು ಬಹಳ ದೂರದಿಂದ ಬಂದಿದ್ದೀರಿ, ನಿಮಗೆ ನಾವೇನು ಒಂದು ಧನ್ಯವಾದದಿಂದ ಆಗುವಂತದ್ದಲ್ಲ. ನಿಮ್ಮ ಆತ್ಮ ಭಾವಶುದ್ಧಿ, ದ್ರವ್ಯ ಶುದ್ಧಿಯ ಮೂಲಕ ಭಾವಶುದ್ಧಿ ಮಾಡಿಕೊಂಡಿದ್ದೀರಿ, ಅದು ಮುಂದೆ ನಿಮಗೆ ಮಾರ್ಗದರ್ಶನ. ಆದ್ದರಿಂದ ಎಲ್ಲ ಶ್ರಾವಕರಿಗೆ ಈ ಕ್ಷೇತ್ರದ ಪರವಾಗಿ ಇರತಕ್ಕಂತ
ಆಡಳಿತ ವರ್ಗದವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇದೀಗ ಮಹಾಪೂಜೆ ನಡೀತದೆ, ಆಮೇಲೆ ಗಂಧೋದಕ, ಆ ಬಳಿಕ ಭೋಜನ ವ್ಯವಸ್ಥೆ. ತಾವೆಲ್ಲರೂ ಈ ಬಸದಿಯ ಮುಂದೆ ಕೂಡ ಬಂದು ಕೃತಾರ್ಥರಾಗಬೇಕು, ಪುಣ್ಯ ಲಾಭವನ್ನು ಪಡೆಯಬೇಕು, ಆತ್ಮ ಚಿಂತನೆ ಮಾಡುವಂತ ಅವಕಾಶವನ್ನು ಪಡೆಯಬೇಕು ಎಂಬುದಾಗಿ ಹೇಳುತ್ತಾ ಇಲ್ಲಿಗೆ ನಮ್ಮ ಈ ದಿನದ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಜೈ ಬೋಲೋ ಪಾರ್ಶ್ವನಾಥ ತೀರ್ಥಂಕರ ಭಗವಾನಿಗೆ, ಜೈ ಬೋಲೋ ಪದ್ಮಾವತಿ ಮಾತಾಗೆ, ಅಹಿಂಸಾ ಪರಮೋ ಧರ್ಮಕ್ಕೆ, ಜೈನ ಧರ್ಮಕ್ಕೆ, ತ್ಯಾಗ ಧರ್ಮಕ್ಕೆ. ಅದೇ ಜರ್ಜರಿತ ಇಂಜಿನಿಯರಿಗೆ ಲೈವ್ ಲೈವ್ ಅವನು ನಿರಂಜನ್ ಲಾಯ್ ಲೈವ್ ಅವಂದೇ ಉಂಡಿತ್ತು ಪೂರ ಕಾರ್ಯ ಸರ್ತಿಲ್ಲ ಅದು ಸಾಲ ಆಚೆ ಹಾಂ ಪಾಸ್ ಎಲ್ಲ ಬತ್ತೆ ಕವರ